ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 972 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 30ನೇ ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಪ್ರಮುಖ ಶಿಕ್ಷಣ ತಜ್ಞ ಮತ್ತು ಹವಾಮಾನ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಇತ್ತೀಚೆಗೆ ಯಾವ ಕಾಯ್ದೆ ಅಡಿಯಲ್ಲಿ ಬಂಧಿಸಲಾಗಿದೆ? Prominent educationist and climate activist Sonam Wangchuk was recently detained under which act? So Sonam Wangchuk, so ಇವರ ಬಗ್ಗೆ ಒಂದು ಫಿಲ್ಮ್ ಕೂಡ ಬಂದಿತ್ತು, 3 Idiots. ಈ ಒಂದು ಚಲನಚಿತ್ರದಲ್ಲಿ ಅಮೀರ್ ಖಾನ್ ರವರು ಇವರ ಒಂದು ಕ್ಯಾರೆಕ್ಟರನ್ನು ಪ್ಲೇ ಮಾಡಿರ್ತಾರೆ. ಸೊ ಇವರನ್ನು ಈಗ ಬಂಧಿಸಲಾಗಿರುತ್ತೆ. ಯಾವ ಒಂದು ಕಾಯ್ದೆಯ ಅಡಿಯಲ್ಲಿ ಇವರನ್ನು ಬಂಧಿಸಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರೀಯ ಭದ್ರತಾ ಕಾಯ್ದೆ 1980, ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ 1980 ಅಡಿಯಲ್ಲಿ ಸೋನಂ ವಾಂಗ್ಚುಕ್ ರವರನ್ನು ಬಂಧನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಏನಿದರ ಹಿನ್ನೆಲೆ, ಯಾಕೆ ಇವರನ್ನು ಬಂಧನ ಮಾಡಲಾಗಿರುತ್ತೆ, ಸೊ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನು, ಇದಕ್ಕೆ ಮತ್ತೆ ಸಂವಿಧಾನಕ್ಕೆ ಇರ್ತಕ್ಕಂಥ ಕನೆಕ್ಟಿವಿಟಿ ಏನು, ಸೊ ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ವೈ ಈಸ್ ಲಡಾಖ್ಸ್ ಟ್ರೈಬಲ್ ಪಾಪ್ಯುಲೇಷನ್ ರೆಸ್ಟಿವ್? ಸೊ ಅಲ್ಲಿರ್ತಕ್ಕಂಥ ಲಡಾಖ್ನಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗ ಅಂತಕ್ಕಂಥದ್ದು ಈಗ ತುಂಬಾ ಅನ್ರೆಸ್ಟ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ವೈ ದೇರ್ ಈಸ್ ಅನ್ರೆಸ್ಟ್ ಅಮಾಂಗ್ ದಿ ಟ್ರೈಬಲ್ ಪಾಪ್ಯುಲೇಷನ್ ಇನ್ ಲಡಾಖ್, ಸೊ ಅದಕ್ಕೂ ಮತ್ತೆ ನಮ್ಮ ಒಂದು ಸಂವಿಧಾನಕ್ಕೂ ಏನು ಸಂಬಂಧ ಇದೆ, ಅವರ ಬೇಡಿಕೆಗಳೇನು, ಎಲ್ಲವನ್ನ ಕೂಡ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಎಜುಕೇಷನಿಸ್ಟ್ ಮತ್ತೆ ಕ್ಲೈಮೇಟ್ ಆಕ್ಟಿವಿಸ್ಟ್, ಇವರು ಶಿಕ್ಷಣ ತಜ್ಞ ಕೂಡ ಆಗಿರ್ತಾರೆ ಮತ್ತೆ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತ ಕೂಡ ಆಗಿರ್ತಾರೆ. ಸೊ ಲಡಾಖ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ವ್ಯಕ್ತಿಯನ್ನ ನಾವು ಸೋನಂ ವಾಂಗ್ಚುಕ್ ಅಂತ ಹೇಳ್ತೇವೆ. ಸೊ ಇವರನ್ನ ಈಗ ಬಂಧಿಸಲಾಗಿರುತ್ತೆ ಅಥವಾ ಡಿಟೈನ್ ಮಾಡಲಾಗಿರುತ್ತೆ. ಯಾವ ಕಾಯ್ದೆಯ ಅಡಿಯಲ್ಲಿ ಬಂಧನ ಮಾಡಲಾಗಿರುತ್ತೆ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ 1980, ಅಂದ್ರೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ 1980 ಅಡಿಯಲ್ಲಿ ಇವರನ್ನ ಬಂಧಿಸಲಾಗಿರುತ್ತೆ. ಸೊ ದ ಟ್ರೈಬಲ್ ಪಾಪ್ಯುಲೇಷನ್ ಆಫ್ ಲಡಾಖ್ ಈಸ್ ರೆಸ್ಟಿವ್. ಸೊ ಅಲ್ಲಿರ್ತಕ್ಕಂಥ ಟ್ರೈಬಲ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು ತುಂಬಾ ಅಡಚಣೆಗೆ ಅಥವಾ ಡಿಸ್ಟರ್ಬೆನ್ಸ್ಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಇತ್ತೀಚಿನ ಕೆಲವಾರು ತಿಂಗಳುಗಳಲ್ಲಿ ನೋಡಬಹುದಾಗಿರುತ್ತೆ. ಡ್ಯೂ ಟು ಡೀಪನಿಂಗ್ ಕ್ರೈಸಿಸ್ ಆಫ್ ಪೊಲಿಟಿಕಲ್ ಡಿಸ್ಎನ್ಫ್ರಾಂಚೈಸ್ಮೆಂಟ್, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಈ ರಾಜಕೀಯ ಬಿಕ್ಕಟ್ಟಿನ ಕಾರಣದಿಂದ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗ ಹೆಚ್ಚಿನ ಒಂದು ವಿಚಲಿತಗೆ ಅಥವಾ ಹೆಚ್ಚಿನ ಒಂದು ಅಡಚಣೆಗೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ದರ್ ಇಸ್ ಅ ಪ್ರಾಬ್ಲಮ್ ಆಫ್ ಕಲ್ಚರಲ್ ಇನ್ಸೆಕ್ಯೂರಿಟಿ, ಅಂದ್ರೆ ಅವರ ಸಾಂಸ್ಕೃತಿಕ ಅಭದ್ರತೆ ಆಗಿರ್ಬೋದು, ಮತ್ತೆ ಈಕೋಲಾಜಿಕಲ್ ವಲ್ನರಬಿಲಿಟಿ, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆಯ ದುರ್ಬಲತೆ ಆಗಿರ್ಬೋದು. ಇವೆಲ್ಲ ಕಾರಣಗಳಿಂದ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗ ಅಂತಕ್ಕಂಥದ್ದು ರೆಸ್ಟಿವ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ವಾಟ್ ಈಸ್ ದ ರೂಟ್ ಕಾಸ್ ಆಫ್ ಆಲ್ ದೀಸ್ ಚೇಂಜಸ್? ಈ ಒಂದು ಬದಲಾವಣೆಗಳಿಗೆ ಪ್ರಮುಖ ಕಾರಣ ಏನು ಅಂತ ನಾವು ನೋಡಬೇಕಾಗಿದ್ರೆ ಸ್ವಲ್ಪ ಐತಿಹಾಸಿಕ ಸಂದರ್ಭ, ಅಂದ್ರೆ ವೆರಿ ರೀಸೆಂಟ್ಲಿ ಏನು ಬದಲಾವಣೆ ಆಗಿದೆ ಲಡಾಖ್ಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ದಿಸ್ ಈಸ್ ವೆರಿ ರೀಸೆಂಟ್ಲಿ ಇನ್ ದ ಇಯರ್ 2019 ಅನ್ನ ನಾವಿಲ್ಲಿ ಕೋಟ್ ಮಾಡಬೇಕಾಗಿರುತ್ತೆ. ಸೊ ಲಡಾಖ್ ವಾಸ್ ಕಾರ್ಡ್ ಔಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ಸೊ ಜಮ್ಮು ಮತ್ತು ಕಾಶ್ಮೀರದಿಂದ ಲಡಾಖ್ ಅನ್ನ ಪ್ರತ್ಯೇಕ ಮಾಡಲಾಗಿರುತ್ತೆ. ಸೊ ಆಸ್ ಅ ಯೂನಿಯನ್ ಟೆರಿಟರಿ ಅದನ್ನ ನಮ್ಮ ಭಾರತ ದೇಶದ ಕೇಂದ್ರಾಡಳಿತ ಪ್ರದೇಶವಾಗಿ ಜಮ್ಮು ಮತ್ತು ಕಾಶ್ಮೀರ್ನಿಂದ ಸಪರೇಟ್ ಮಾಡಲಾಗಿರುತ್ತೆ ವಿತೌಟ್ ಅ ಲೆಜಿಸ್ಲೇಚರ್, ಅನ್ಲೈಕ್ ಜಮ್ಮು ಅಂಡ್ ಕಾಶ್ಮೀರ್. ಸೊ ಜಮ್ಮು ಮತ್ತು ಕಾಶ್ಮೀರ್ಗೆ ಕೊಟ್ಟಿರೋ ಹಾಗೆ ಅದಕ್ಕೆ ಶಾಸಕಾಂಗ ವ್ಯವಸ್ಥೆ ಇರೋದಿಲ್ಲ. ಶಾಸಕಾಂಗ ವ್ಯವಸ್ಥೆ ಇಲ್ಲದ ಕೇಂದ್ರಾಡಳಿತ ಪ್ರದೇಶವಾಗಿ ಲಡಾಖ್ ಅನ್ನ 2019ರಿಂದ ಜಮ್ಮು ಮತ್ತು ಕಾಶ್ಮೀರದಿಂದ ಪ್ರತ್ಯೇಕ ಮಾಡಲಾಗಿರುತ್ತೆ. ಸೊ ಯಾವಾಗ ಇದನ್ನ ಪ್ರತ್ಯೇಕ ಮಾಡಲಾಗಿರುತ್ತೆ, ಸೊ ಇನಿಷಿಯಲಿ ಇಟ್ ವಾಸ್ ವೆಲ್ಕಮ್ಡ್, ಅಂದ್ರೆ 2019ರಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ, ಅದನ್ನ ಅಲ್ಲಿರ್ತಕ್ಕಂಥ ಜನ ಸ್ವಾಗತ ಮಾಡ್ತಾರೆ. ಸೊ ಅದಾದ್ಮೇಲೆ ಆಗಿರ್ತಕ್ಕಂಥ ಬದಲಾವಣೆ ಏನು ಅಂದ್ರೆ, ಸೊ ಸೂನ್ ಟ್ರಿಗರ್ಡ್ ಕನ್ಸರ್ನ್ಸ್ ಓವರ್ ದಿ ಸೆಂಟ್ರಲೈಸ್ಡ್ ಗವರ್ನೆನ್ಸ್, ಅಂದ್ರೆ ಯಾವಾಗ ಈ ಒಂದು ಕೇಂದ್ರದಿಂದ ಅಲ್ಲಿ ಆಡಳಿತವನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಸೊ ಅಲ್ಲಿಂದ ಅವರಿಗೆ ಕನ್ಸರ್ನ್ ಅಥವಾ ಕಳವಳ ಪ್ರಾರಂಭವಾಗುತ್ತೆ. ಲಾಸ್ ಆಫ್ ಆಟೋನಮಿ, ಅಂದ್ರೆ ಅವರು ತಮ್ಮ ಸ್ವಾಯತ್ತತೆಯನ್ನ ಕಳೆದುಕೊಂಡಿರ್ತಾರೆ. ಅಂಡ್ ಲ್ಯಾಂಡ್ ರೈಟ್ಸ್ ಎರೋಷನ್, ಅಂದ್ರೆ ಭೂಮಿಯ ಮೇಲೆ ಇರ್ತಕ್ಕಂಥ ಹಕ್ಕುಗಳೇನಿರುತ್ತೆ ಸೊ ಅವೆಲ್ಲ ಕಡಿಮೆ ಆಗಿರ್ತಕ್ಕಂಥ ಕಾರಣದಿಂದ ಸೂನ್ ಆಫ್ಟರ್ ಸಪರೇಷನ್, ಸೊ ಪ್ರತ್ಯೇಕವಾಗಿದ್ದ ಕೆಲ ತಿಂಗಳು ಮಾತ್ರ ಅಲ್ಲಿ ಯಾವುದೇ
ತೊಂದರೆ ಇರೋದಿಲ್ಲ. ಸೂನ್ ಆಫ್ಟರ್ ದಟ್ ದೇ ರಿಯಲೈಸ್ ದಟ್ ಆ ಒಂದು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದಾಗಿರುತ್ತೆ, ಅಲ್ಲಿರ್ತಕ್ಕಂಥ ಒಂದು ಲಾಸ್ ಆಫ್ ಅಟಾನಮಿ ಅಂದರೆ ತಮ್ಮ ಸ್ವಾಯತ್ತತೆಯನ್ನು ಕಳೆದುಕೊಂಡಿರ್ತಕ್ಕಂಥದ್ದಾಗಲಿ. ಸೊ ಇವೆಲ್ಲದರ ಒಂದು ಫ್ಯಾಕ್ಟರ್ಸ್ನ ಕಾರಣದಿಂದ ಅಲ್ಲಿ ಈಗ ಡಿಸ್ಟರ್ಬೆನ್ಸಸ್ ಹೆಚ್ಚಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಆರ್ ದೇ ಡಿಮಾಂಡ್ಸ್? ಸೊ ಅವರು ಹೇಳ್ತಾ ಇರ್ತಕ್ಕಂಥ ಒಂದು ಬೇಡಿಕೆಗಳೇನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಮೊದಲನೇದು ಫುಲ್ ಸ್ಟೇಟ್ಹುಡ್, ಅಂದರೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಪೂರ್ಣ ರಾಜ್ಯತ್ವವನ್ನು ಕೇಳ್ತಾ ಇದ್ದಾರೆ. ಅಂದರೆ ಒಂದು ರಾಜ್ಯವನ್ನಾಗಿ ಮಾಡ್ತಕ್ಕಂಥದ್ದು, ಯಾಕಂದರೆ ಒಂದು ಸ್ಟೇಟ್ ಆಗಿ ಅದನ್ನು ಡಿಕ್ಲೇರ್ ಮಾಡಿದ್ದೆ ಅದಲ್ಲಿ ಸೊ ಅವ್ರಿಗೆ ಈ ಒಂದು ಶಾಸಕಾಂಗ ಕೂಡ ಇರುತ್ತೆ. ಸೊ ಕಾನೂನುಗಳನ್ನು ಅವರು ಆ ಸ್ಥಳೀಯ ಒಂದು ಆ ಒಂದು ಸ್ಥಳೀಯ ರೀಜನಾಲಿಟಿಗೆ ತಕ್ಕ ಹಾಗೆ ಅವರು ಕಾನೂನುಗಳನ್ನು ಮಾಡ್ಬೋದಾಗಿರುತ್ತೆ. ಸೊ ಅದರಿಂದ ಅಲ್ಲಿ ಈಗ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥವರ ಮೇನ್ ಡಿಮಾಂಡ್ ಏನು ಅಂದರೆ ಫುಲ್ ಸ್ಟೇಟ್ಹುಡ್ ಅನ್ನು ಅವರು ಕೇಳ್ತಾ ಇದ್ದಾರೆ. ಟು ಎನ್ಶೋರ್ ಲೆಜಿಸ್ಲೇಟಿವ್ ಪವರ್ಸ್ ಅಂಡ್ ಡೆಮಾಕ್ರೆಟಿಕ್ ಅಕೌಂಟಬಿಲಿಟಿ, ಅಂದರೆ ಶಾಸಕಾಂಗದ ಅಧಿಕಾರ ಮತ್ತು ಪ್ರಜಾಸತ್ತಾತ್ಮಕ ಉತ್ತರದಾಯಿತ್ವವನ್ನು ಖಚಿತಪಡಿಸಿಕೊಳ್ಳುವ ಕಾರಣದಿಂದ ದೇ ಆರ್ ಡಿಮಾಂಡಿಂಗ್ ಫಾರ್ ಕಂಪ್ಲೀಟ್ ಸ್ಟೇಟ್ಹುಡ್ ಅನ್ನು ಅವರು ಕೇಳ್ತಾ ಇದ್ದಾರೆ. ಸೊ ಎರಡನೇದು ಸಿಕ್ಸ್ತ್ ಸ್ಕೆಡ್ಯೂಲ್ ಇನ್ಕ್ಲೂಷನ್, ಅಂದರೆ 6ನೇ ಪರಿಚ್ಛೇದವನ್ನು ಸೇರ್ಪಡೆನೆ ಮಾಡ್ತಕ್ಕಂಥದ್ದು. ಏನಿದು ಸಿಕ್ಸ್ತ್ ಸ್ಕೆಡ್ಯೂಲ್ ಅನ್ನೋದನ್ನು ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಟು ಪ್ರೊಟೆಕ್ಟ್ ಟ್ರೈಬಲ್ ಲ್ಯಾಂಡ್, ಅಂದರೆ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನರ ಭೂಮಿ, ಅವರ ಜಾಬ್ಸ್ ಅಥವಾ ಉದ್ಯೋಗಗಳು ಮತ್ತು ಕಲ್ಚರಲ್ ಐಡೆಂಟಿಟಿ, ಸಾಂಸ್ಕೃತಿಕ ಗುರುತು, ಇವೆಲ್ಲವನ್ನ ಕಾಪಾಡುವ ಸಲುವಾಗಿ ಸೊ ಅವರು ಡಿಮಾಂಡ್ ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ಬೇಡಿಕೆ ಏನು ಅಂದರೆ ಸ್ಕೆಡ್ಯೂಲ್ 6ನ ಒಳಗಡೆ ಸೇರಿಸ್ತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿರ್ತಾರೆ. ಸೊ ಇವು ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರಮುಖ 2 ಬೇಡಿಕೆಗಳಾಗಿರುತ್ತೆ. ಸೊ ಇದರ ಜೊತೆಗೆ ಸಪರೇಟ್ ಪಾರ್ಲಿಮೆಂಟರಿ ಸೀಟ್ಗಳನ್ನು ಕೇಳ್ತಾ ಇದ್ದಾರೆ, ಅಂದರೆ ಪ್ರತ್ಯೇಕವಾಗಿರ್ತಕ್ಕಂಥ ಸಂಸದೀಯ ಸ್ಥಾನಗಳನ್ನು ಕೇಳ್ತಾ ಇದ್ದಾರೆ. ಫಾರ್ ಲೇ ಅಂಡ್ ಕಾರ್ಗಿಲ್ ಟು ಎನ್ಶೋರ್ ಫೇರ್ ರೆಪ್ರೆಸೆಂಟೇಷನ್, ಅಂದರೆ ನ್ಯಾಯಯುತವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಖಾತರಿಪಡಿಸಿಕೊಳ್ಳುವ ಉದ್ದೇಶದಿಂದ ಲೇ ಮತ್ತು ಕಾರ್ಗಿಲ್ಗೆ ಅವರು ಈ ಒಂದು ಪ್ರತ್ಯೇಕ ಸಂಸದೀಯ ಸ್ಥಾನಗಳನ್ನು ಕೂಡ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಲೋಕಲ್ PSC ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಜಾಬ್ ಸೇಫ್ ಗಾರ್ಡ್, ಅಂದರೆ ನಾವು ಹೆಂಗೆ ಇಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕದಲ್ಲಿ ಯಾವ ರೀತಿ KPS ಇದೆ, ಸೊ ಇವರು ಈ ಒಂದು ಸಿವಿಲ್ ಸರ್ವೆಂಟ್ ಅನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅದೇ ರೀತಿಯ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನ ಕೂಡ ಅವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಟು ಪ್ರಿವೆಂಟ್ ಔಟ್ಸೈಡರ್ಸ್ ಫ್ರಮ್ ಡಾಮಿನೇಟಿಂಗ್ ರೆಕ್ರೂಟ್ಮೆಂಟ್ ಅಂಡ್ ಲ್ಯಾಂಡ್ ಓನರ್ಶಿಪ್, ಅಂದರೆ ಹೊರಗಡೆಯವರು ಆ ಒಂದು ಪ್ರದೇಶದ ಒಂದು ಭೂಮಾಲೀಕತ್ವವಾಗಿರ್ಬೋದು ಅಥವಾ ನೇಮಕತ್ವವಾಗಿರ್ಬೋದು, ಸೊ ಹೊರಗಿನವರವರು ಹೆಚ್ಚಾಗಿ ತೆಗೆದುಕೊಳ್ಳುವುದನ್ನು ಪ್ರಿವೆಂಟ್ ಮಾಡುವ ಉದ್ದೇಶದಿಂದ ಅವರು ತಮ್ಮದೇ ಆಗಿರ್ತಕ್ಕಂಥ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತೆ ಜಾಬ್ ಸೇಫ್ ಗಾರ್ಡ್ಗಳನ್ನು ಕೂಡ ಸೊ ಈ ಒಂದು ಪ್ರೊಟೆಸ್ಟ್ನ ಮುಖಾಂತರ ಈಗ ಬೇಡಿಕೆಯನ್ನು ಇಟ್ಟಿರ್ತಾರೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಕೆಡ್ಯೂಲ್ 6 ಮತ್ತೆ ಸ್ಕೆಡ್ಯೂಲ್ 5, ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಇವೆರಡೂ ಕೂಡ ಸ್ಕೆಡ್ಯೂಲ್ಡ್ ಮತ್ತೆ ಟ್ರೈಬಲ್ ಏರಿಯಾಗೆ ಸಂಬಂಧಪಟ್ಟಿದ್ದು. ಟ್ರೈಬಲ್ ಅಂದರೆ ಬುಡಕಟ್ಟು ಪ್ರದೇಶಗಳು, ಸ್ಕೆಡ್ಯೂಲ್ಡ್ ಅಂದರೆ ಅನುಸೂಚಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ಆಗಿರುತ್ತೆ. ಸೊ ಆರ್ಟಿಕಲ್ 244 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎನ್ವಿಸೇಜಸ್ ಅ ಸ್ಪೆಷಲ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಫಾರ್ ಸರ್ಟನ್ ಏರಿಯಾಸ್, ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ಸಂವಿಧಾನದ ವಿಧಿ 244ರ ಅಡಿಯಲ್ಲಿ ಒಂದು ಸ್ಪೆಷಲ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಒಂದು ವಿಶೇಷ ವ್ಯವಸ್ಥೆಯಾಗಿರ್ತಕ್ಕಂಥ ಒಂದು ಆಡಳಿತವನ್ನ ನೀಡಲಾಗುತ್ತೆ. ಸೊ ಇದನ್ನ 2 ಒಂದು ಸ್ಕೆಡ್ಯೂಲ್ಸ್ಗಳಲ್ಲಿ ನೀಡಲಾಗುತ್ತೆ. ಒಂದನೇದನ್ನ ನಾವು 5th ಸ್ಕೆಡ್ಯೂಲ್ ಅಂತ ಕರಿತೇವೆ, ಇನ್ನೊಂದನ್ನ 6th ಸ್ಕೆಡ್ಯೂಲ್ ಅಂತ ಹೇಳ್ತೇವೆ. ಈ 6th ಸ್ಕೆಡ್ಯೂಲ್ ಅಂತಕ್ಕಂಥದ್ದು ಟ್ರೈಬಲ್ ಏರಿಯಾಸ್ಗೆ ಸಂಬಂಧಪಟ್ಟಿರುತ್ತೆ, ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟಿರುತ್ತೆ. ಸೊ 5th ಸ್ಕೆಡ್ಯೂಲ್ ಅಂತಕ್ಕಂಥದ್ದು ಸ್ಕೆಡ್ಯೂಲ್ಡ್ ಏರಿಯಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಹಾಗಿದ್ರೆ 6th ಸ್ಕೆಡ್ಯೂಲ್ ಅಲ್ಲಿ ಇರ್ತಕ್ಕಂಥ ಒಂದು ರಾಜ್ಯಗಳು ಯಾವುದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಈ 6th ಸ್ಕೆಡ್ಯೂಲ್ ಅಂತಕ್ಕಂಥದ್ದು ಇಟ್ ಡೀಲ್ಸ್ ವಿತ್ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾಸ್, ಅಂದರೆ ಎಲ್ಲಿ ಈ ಒಂದು ಬುಡಕಟ್ಟು ಪ್ರದೇಶಗಳಿರುತ್ತೆ ಆ ಒಂದು ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾವಿಷನ್ಸ್ಗಳನ್ನು ನಾವು ಸ್ಕೆಡ್ಯೂಲ್ 6 ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆಸ್ ಆಫ್ ನೌ ನಮ್ಮ ಭಾರತ ದೇಶದಲ್ಲಿ ಸ್ಕೆಡ್ಯೂಲ್ 6 ಅಲ್ಲಿ ಇರ್ತಕ್ಕಂಥ ರಾಜ್ಯಗಳು ಯಾವ್ದ್ಯಾವ್ದು ಅಂದರೆ ಅಸ್ಸಾಂ, ತ್ರಿಪುರಾ, ಮೇಘಾಲಯ ಮತ್ತು ಮಿಜೋರಾಂನ ಭಾಗಗಳನ್ನು ಈ ಒಂದು ಸ್ಕೆಡ್ಯೂಲ್ 6 ಅಲ್ಲಿ ಸೇರಿಸಲಾಗಿರುತ್ತೆ. ಬಿಕಾಸ್ ಇಲ್ಲಿ ನಾವು ಹೆಚ್ಚಿನ ಈ ಒಂದು ಟ್ರೈಬಲ್ ಏರಿಯಾಸ್ಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಇನ್ನು ಸ್ಕೆಡ್ಯೂಲ್ ಏರಿಯಾಸ್ ಅಂದರೆ 5th ಸ್ಕೆಡ್ಯೂಲ್ ಏನ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಸ್ಕೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ ಅದು ಮಾತಾಡುತ್ತೆ. ಸೊ 5th ಸ್ಕೆಡ್ಯೂಲ್
schedule deals with the administration and control of scheduled areas and scheduled tribes in any state except ATMM ಅಂದ್ರೆ ಸ್ಕೆಡ್ಯೂಲ್ 6 ಅಲ್ಲಿ ಒಳಗೊಂಡಿರ್ತಕ್ಕಂಥ ರಾಜ್ಯಗಳನ್ನ ಹೊರತುಪಡಿಸಿ ಮಿಕ್ಕಿದ ಕೆಲವೊಂದು ಪ್ರದೇಶಗಳಲ್ಲಿರ್ತಕ್ಕಂಥ ಸ್ಕೆಡ್ಯೂಲ್ಡ್ ಏರಿಯಾಸ್ ಆಗಿರ್ಬೋದು, ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಆಗಿರ್ಬೋದು. ಸೊ ಇವುಗಳ ಒಂದು ಅಡ್ಮಿನಿಸ್ಟ್ರೇಷನ್ ಅಥವಾ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ನಾವು 5th ಸ್ಕೆಡ್ಯೂಲ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ 6th ಸ್ಕೆಡ್ಯೂಲ್ ಈಗ ಅವರ ಬೇಡಿಕೆ ಆಗಿರುತ್ತೆ. ಸೊ 6th ಸ್ಕೆಡ್ಯೂಲ್ ಬಗ್ಗೆ ಇನ್ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ 6th ಸ್ಕೆಡ್ಯೂಲ್ ಅಂತಕ್ಕಂಥದ್ದು ಈ ಟ್ರೈಬಲ್ ಡಾಮಿನೆಂಟ್ ಏರಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಮ್ಮ ಭಾರತ ದೇಶದಲ್ಲಿ ಈ ಬುಡಕಟ್ಟು ಪ್ರಾಬಲ್ಯ ಇರ್ತಕ್ಕಂಥ ಪ್ರದೇಶಗಳಿಗೆ ಸಂಬಂಧಪಟ್ಟಿರುತ್ತೆ. ಸೊ ನಾರ್ಮಲಿ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಥವಾ ಈಶಾನ್ಯ ರಾಜ್ಯಗಳೇನಿರುತ್ತೆ, ಸೊ ಅಲ್ಲಿ ನಾವು ಸ್ವಲ್ಪ ಹೆಚ್ಚಿನ ಟ್ರೈಬಲ್ ಪಾಪ್ಯುಲೇಷನ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಯಾವ್ಯಾವ ಸ್ಟೇಟ್ಸ್ ಅಂತ ಆಲ್ರೆಡಿ ಹೇಳಿದ್ದೇನೆ. ಸೊ ಈ ಒಂದು 6th ಸ್ಕೆಡ್ಯೂಲ್ ಅನ್ನ ನಮಗೆ ರೆಕಮೆಂಡ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಬರ್ಡೋಲೈ ಕಮಿಟಿ ಮುಖಾಂತರ, ಬರ್ಡೋಲೈ ಸಮಿತಿ ಮುಖಾಂತರ ಈ ರೀತಿಯ ಒಂದು ಸ್ಕೆಡ್ಯೂಲ್ ಒಂದು ಅವರು ರೆಕಮೆಂಡೇಶನ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ರೆಕಮೆಂಡೇಶನ್ ನ ಪ್ರಕಾರ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ರೈಟ್ಸ್, ಹಕ್ಕುಗಳಾಗಿರ್ಬೋದು, ಕಲ್ಚರ್ ಅವರ ಸಂಸ್ಕೃತಿ ಆಗಿರ್ಬೋದು, ಅವರ ಎಥ್ನಿಸಿಟಿ ಆಗಿರ್ಬೋದು, ಜನಾಂಗತೆ ಏನಿರುತ್ತೆ ಇವೆಲ್ಲವನ್ನ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದ ಸ್ಕೆಡ್ಯೂಲ್ 6 ಅನ್ನ ಬರ್ಡೋಲೈ ಕಮಿಟಿಯ ಆಧಾರದ ಮೇಲೆ ನಮ್ಮ ಸಂವಿಧಾನಕ್ಕೆ ಸೇರಿಸಲಾಗಿರುತ್ತೆ. ಸೊ ಹಾಗಿದ್ರೆ ಹೂ ಇಸ್ ಬರ್ಡೋಲೈ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕಾಗಿದ್ರೆ, ಸೊ ಇವರು ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಅಸ್ಸಾಂ, ಅಸ್ಸಾಂನ ಪ್ರಥಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬರ್ಡೋಲೈ. ಸೊ ಅವರ ಒಂದು ಹೆಸರಿನ ಒಂದು ಸಮಿತಿಯನ್ನ ಮಾಡಲಾಗುತ್ತೆ. ಆ ಒಂದು ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ಒಂದು ಟ್ರೈಬಲ್ ಡಾಮಿನೆಂಟ್ ಏರಿಯಾಸ್ ಆಫ್ ಇಂಡಿಯಾ ಏನಿರುತ್ತೆ, ಸೊ ಅವುಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯನ್ನ ನಾವು ಸ್ಕೆಡ್ಯೂಲ್ 6 ಅಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ 5th ಮತ್ತು 6th ಗೆ ಇರ್ತಕ್ಕಂಥ ಮೇಜರ್ ಡಿಫರೆನ್ಸಸ್ ಏನು ಅನ್ನೋದನ್ನ ಈ ಒಂದು ಟೇಬಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದು ಅಪ್ಲಿಕಬಿಲಿಟಿ, ಅಂದ್ರೆ ಎಲ್ಲಿಗೆ ಇದನ್ನ ಅನ್ವಯಿಸಲಾಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಫಸ್ಟ್ 5th ಸ್ಕೆಡ್ಯೂಲ್ ಇಂದ ನಾವು ಸ್ಟಾರ್ಟ್ ಮಾಡೋಣ. ಆಂಧ್ರ, ತೆಲಂಗಾಣ, ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ಹಿಮಾಚಲ್ ಪ್ರದೇಶ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಗುಜರಾತ್ ಮತ್ತೆ ರಾಜಸ್ಥಾನ್ ರಾಜ್ಯಗಳಲ್ಲಿ ನಾವು 5th ಸ್ಕೆಡ್ಯೂಲ್ ಅನ್ನ ನೋಡಬಹುದಾಗಿರುತ್ತೆ. ಎನಿ ಸ್ಟೇಟ್ ಎಕ್ಸೆಪ್ಟ್ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ಏನಕ್ಕೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಅನ್ನ ನಾವು ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೇವೆ ಅಂದ್ರೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತೆ ಮಿಜೋರಾಂ ನಲ್ಲಿ ನಾವು ಈಗಾಗಲೇ 6th ಸ್ಕೆಡ್ಯೂಲ್ ಇರುತ್ತೆ. ಅದರಿಂದ 6ನೇ ಒಂದು ಸ್ಕೆಡ್ಯೂಲ್ ಏನಿರುತ್ತೆ ಅದನ್ನ ಹೊರತುಪಡಿಸಿ ಬೇರೆ ಭಾರತ ದೇಶದ ಪ್ರದೇಶಗಳಲ್ಲಿ ನಾವು 5th ಸ್ಕೆಡ್ಯೂಲ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಡಿಕ್ಲರೇಷನ್, ಇದನ್ನ ಘೋಷಣೆ ಮಾಡ್ತಕ್ಕಂಥ ಒಂದು ಪವರ್ಸ್ ಯಾರಿಗಿರುತ್ತೆ? 5th ಸ್ಕೆಡ್ಯೂಲ್ ಅನ್ನ ನಾವು ತೆಗೆದುಕೊಂಡಾಗ ಬೈ ಪ್ರೆಸಿಡೆಂಟ್, ಯಾರು ಅದನ್ನ ಘೋಷಣೆ ಮಾಡ್ತಾರೆ? ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಅದನ್ನ ಘೋಷಣೆ ಮಾಡ್ತಾರೆ. ಕ್ಯಾನ್ ಡಿಕ್ರೀಸ್, ಇನ್ಕ್ರೀಸ್, ಆಲ್ಟರ್ ಇಟ್ಸ್ ಬೌಂಡ್ರಿ ಲೈನ್ಸ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಗವರ್ನೆನ್ಸ್. ಅಂದ್ರೆ ರಾಜ್ಯಪಾಲರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ ನಂತರ ಆ ಒಂದು ಪ್ರದೇಶ ಏನಿರುತ್ತೆ ಆ ಒಂದು ಪ್ರದೇಶದ ವ್ಯಾಪ್ತಿಯನ್ನ ಅವರು ಹೆಚ್ಚು ಮಾಡಬಹುದಾಗಿರುತ್ತೆ, ಕಡಿಮೆ ಮಾಡಬಹುದಾಗಿರುತ್ತೆ, ಅಥವಾ ಬದಲಾವಣೆ ಮಾಡಬಹುದಾಗಿರುತ್ತೆ. ಸೊ ಇವೆಲ್ಲ ಬದಲಾವಣೆಗಳನ್ನ ಮಾಡುವುದಕ್ಕಿಂತ ಮುಂಚೆ ರಾಷ್ಟ್ರಪತಿಗಳು ಆ ಒಂದು ರಾಜ್ಯದ ರಾಜ್ಯಪಾಲರೊಂದಿಗೆ ಕನ್ಸಲ್ಟೇಷನ್ ಅಥವಾ ಸಮಾಲೋಚನೆಯನ್ನ ಮಾಡಬೇಕಾಗಿರುತ್ತೆ. ಸೊ ಇನ್ನು 6th ಸ್ಕೆಡ್ಯೂಲ್ ಅನ್ನ ಡಿಕ್ಲೇರ್ ಮಾಡ್ತಕ್ಕಂಥದ್ದು ನೇರವಾಗಿ ಗವರ್ನರ್ ಕೈಯಲ್ಲಿರುತ್ತೆ. ರಾಜ್ಯಪಾಲರು ಆ ಒಂದು 6th ಸ್ಕೆಡ್ಯೂಲ್ ಅನ್ನ ಡಿಕ್ಲೇರ್ ಮಾಡಬಹುದಾಗಿರುತ್ತೆ. ಎಂಪವರ್ ಟು ಆರ್ಗನೈಸ್, ರೀಆರ್ಗನೈಸ್ ಅಟೋನಾಮಸ್ ಡಿಸ್ಟ್ರಿಕ್ಟ್ಸ್, ಅಂದ್ರೆ ಈ ಒಂದು ಸ್ವಾಯತ್ತ ಜಿಲ್ಲೆಗಳೇನಿರುತ್ತೆ ಸೊ ಅದನ್ನ ಆರ್ಗನೈಸ್ ಮಾಡ್ತಕ್ಕಂಥದ್ದು, ಸಂಘಟನೆ ಅಥವಾ ಮರು ಸಂಘಟನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಸಂಪೂರ್ಣವಾಗಿ ಗವರ್ನರ್ಗೆ ನೀಡಲಾಗಿರುತ್ತೆ. ಇಲ್ಲಿ ಪ್ರೆಸಿಡೆಂಟ್ ನ ಪಾತ್ರ ಏನು ಇರೋದಿಲ್ಲ. ಈ ಒಂದು ಕಾರಣಕ್ಕಾಗಿ ಸೊ ಲಡಾಖ್ ನಲ್ಲಿ ಈಗ 6th ಸ್ಕೆಡ್ಯೂಲ್ ಅನ್ನ ಅವರು ಬೇಡಿಕೆಯನ್ನ ಇಟ್ಟಿರ್ತಾರೆ. ಸೊ ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಪವರ್ ಬಂದಾಗ, ಕಾರ್ಯಕಾರಿ ಅಧಿಕಾರವನ್ನ ನಾವು ತೆಗೆದುಕೊಂಡಾಗ, ಸೊ ಈ ಒಂದು 5th ಸ್ಕೆಡ್ಯೂಲ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಸ್ಟೇಟ್ಸ್ ಎಕ್ಸಿಕ್ಯೂಟಿವ್ ಪವರ್ ಎಕ್ಸ್ಟೆಂಡ್ಸ್ ಟು ದೋಸ್ ಏರಿಯಾಸ್, ಅಂದ್ರೆ ಯಾವ ಒಂದು ರಾಜ್ಯದ ಪ್ರದೇಶಗಳನ್ನ 5th ಸ್ಕೆಡ್ಯೂಲ್ ಅಡಿಯಲ್ಲಿ ಅವರು ಡಿಕ್ಲೇರ್ ಮಾಡಿರ್ತಾರೆ ಆ ಒಂದು ಪ್ರದೇಶಗಳ ಒಂದು ಕಾರ್ಯಕಾರಿ ಒಂದು ಅಧಿಕಾರ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತೆ. ಸೆಂಟರ್ ಎಕ್ಸ್ಟೆಂಡ್ಸ್ ಟು ಗಿವಿಂಗ್ ಡೈರೆಕ್ಷನ್ಸ್ ಟು ದ ಸ್ಟೇಟ್ಸ್, ಅಂದ್ರೆ ಕೇಂದ್ರ ಸರ್ಕಾರ ಕೂಡ ಆ ಒಂದು ರಾಜ್ಯಗಳಿಗೆ ನಿರ್ದೇಶನಗಳನ್ನ ನೀಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಸಿ ಇನ್ 5th ಸ್ಕೆಡ್ಯೂಲ್. ಹಾಗಿದ್ರೆ ವಾಟ್ ಹ್ಯಾಪನ್ಸ್ ಇನ್ 6th ಸ್ಕೆಡ್ಯೂಲ್ ಅಂತ ನಾವು ನೋಡೋದಾದ್ರೆ, ದ ಟ್ರೈಬಲ್ ಏರಿಯಾಸ್ ಇನ್ ದ 4 states ಹ್ಯಾವ್ ಬಿನ್ ಕಾನ್ಸ್ಟಿಟ್ಯೂಟೆಡ್ ಆಸ್ ಆಟೋನಾಮಸ್ ಡಿಸ್ಟ್ರಿಕ್ಟ್ಸ್, ಅಂದ್ರೆ ಈ ಒಂದು ಪ್ರದೇಶಗಳಲ್ಲಿ ಆಸ್ ಐ ಟೋಲ್ಡ್ ಯು ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು
ಮಿಜೋರಾಂ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಈ ಬುಡಕಟ್ಟು ಪ್ರಾತಿನಿಧ್ಯತೆ ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಆಟೋನಾಮಸ್ ಡಿಸ್ಟ್ರಿಕ್ಟ್ಸ್ಗಳಾಗಿ ಮಾಡಿರ್ತಾರೆ, ಅಂದರೆ ಸ್ವಾಯತ್ತ ಜಿಲ್ಲೆಗಳಾಗಿ ಮಾಡಲಾಗಿರುತ್ತೆ. ಹಾಗಿದ್ರೆ ಸ್ವಾಯತ್ತ ಜಿಲ್ಲೆಗಳಾಗಿ ಮಾಡಲ್ಪಟ್ಟಿದ್ದರೆ ಸಂಪೂರ್ಣ ಕಾರ್ಯಕಾರಿ ಅಧಿಕಾರವನ್ನ ನೀಡಲಾಗಿರುತ್ತಾ? ಡೆಫಿನೆಟ್ಲಿ ನಾಟ್. ಅಲ್ಲಿಯೂ ಕೂಡ ಕಂಡೀಷನ್ ಏನು ಅಂದ್ರೆ ದೇ ಡು ನಾಟ್ ಫಾಲ್ ಔಟ್ಸೈಡ್ ದಿ ಎಕ್ಸಿಕ್ಯೂಟಿವ್ ಅಥಾರಿಟಿ ಆಫ್ ದಿ ಸ್ಟೇಟ್ ಕನ್ಸರ್ನ್. ಅಂದ್ರೆ ಆ ಒಂದು ರಾಜ್ಯ ಏನಿರುತ್ತೆ ಆ ಒಂದು ರಾಜ್ಯದ ಕಾರ್ಯಕಾರಿ ಅಧಿಕಾರದ ವ್ಯಾಪ್ತಿಯಿಂದ ಸಂಪೂರ್ಣವಾಗಿ ಹೊರಗಡೆ ಇರೋದಿಲ್ಲ. ಬಟ್ ಕೆಲವೊಂದು ಆಟೋನಮಿ ಅಥವಾ ಸ್ವಾಯತ್ತತೆಯನ್ನು ಮಾತ್ರ 6th ಸ್ಕೆಡ್ಯೂಲ್ ಅಲ್ಲಿರ್ತಕ್ಕಂಥ ಪ್ರಾಂತ್ಯಗಳಿಗೆ ನೀಡಲಾಗಿರುತ್ತೆ. ಸೊ ಇನ್ನು ಅಪ್ಲಿಕಬಿಲಿಟಿ ಆಫ್ ಲಾ ಅಂದ್ರೆ ಕಾನೂನನ್ನ ಅನ್ವಯಿಸ್ತಕ್ಕಂಥ ಒಂದು ವಿಷಯಕ್ಕೆ ಬಂದಾಗ ವ್ಯತ್ಯಾಸಗಳನ್ನು ನಾವು ನೋಡೋದಾದ್ರೆ, ಗವರ್ನರ್ ಈಸ್ ಎಂಪವರ್ಡ್ ಟು ಡೈರೆಕ್ಟ್ ದಟ್ ಎನಿ ಪರ್ಟಿಕ್ಯುಲರ್ ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್. ಅಂದ್ರೆ ನಮ್ಮ ಒಂದು ಸಂಸತ್ತಿನಲ್ಲಿ ಬಂದಿರತಕ್ಕಂಥ ಯಾವುದೇ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ಸೊ ರಾಜ್ಯಪಾಲರಿಗೆ ಒಂದು ಅಧಿಕಾರ ಇರುತ್ತೆ. ಆ ಅಧಿಕಾರ ಏನು ಅಂತ ನಾವು ನೋಡೋದಾದ್ರೆ, ಸೊ ಪರ್ಟಿಕ್ಯುಲರ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಡಸ್ ನಾಟ್ ಅಪ್ಲೈ ಟು schedule area or apply with specific modifications and exceptions. ಅಂದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಈ ಒಂದು ಪಾರ್ಲಿಮೆಂಟ್ ನಿಂದ ಬಂದಿರತಕ್ಕಂಥ ಒಂದು ಕಾನೂನುಗಳಾಗಿರ್ಬೋದು, ಆ ಕಾನೂನುಗಳು ಆ 5th ಸ್ಕೆಡ್ಯೂಲ್ ಏರಿಯಾಗೆ ಅಪ್ಲೈ ಆಗುತ್ತಾ ಇಲ್ವಾ, ಆದರೂ ಕೂಡ ಎಷ್ಟರ ಮಟ್ಟಿಗೆ ಅದು ಅಪ್ಲೈ ಆಗಬೇಕು, ಅದರಲ್ಲಿ ಏನಾದರೂ ಮಾರ್ಪಾಡುಗಳನ್ನು ನಾವು ಮಾಡ್ಕೊಳ್ಬೇಕಾಗಿರುತ್ತಾ. ಸೊ ಇವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರವನ್ನ ಗವರ್ನರ್ಗೆ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ 6th ಸ್ಕೆಡ್ಯೂಲ್ ಅಲ್ಲಿ ಬಂದಾಗ acts of parliament or state legislature do not apply to autonomous districts. ಇಲ್ಲಿ ಸ್ಟ್ರೇಟ್ ಅವೇ ಸೊ ಆ ಒಂದು ಪಾರ್ಲಿಮೆಂಟ್ ನ ಒಂದು ಕಾನೂನುಗಳಾಗಿರ್ಬೋದು ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ರಾಜ್ಯ ಶಾಸಕಾಂಗದಲ್ಲಿ ಮಾಡಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು, ಅವು ಆಟೋನಾಮಸ್ ಡಿಸ್ಟ್ರಿಕ್ಟ್ಸ್ ಅಥವಾ ಸ್ವಾಯತ್ತ ಜಿಲ್ಲೆಗಳಿಗೆ ಅನ್ವಯಿಸುವುದಿಲ್ಲ. ಅಂಡ್ ಆಟೋನಾಮಸ್ ರೀಜನ್ಸ್ ಆರ್ ಅಪ್ಲೈ ವಿತ್ ಸ್ಪೆಸಿಫಿಕ್ ಮಾಡಿಫಿಕೇಶನ್ಸ್ ಅಂಡ್ ಎಕ್ಸೆಪ್ಷನ್ಸ್ ಅಥವಾ ಕೆಲವೊಂದು ಮಾಡಿಫಿಕೇಶನ್ಸ್ ಅನ್ನ ಮಾಡಿಕೊಳ್ಳುವ ಮುಖಾಂತರ ಅದನ್ನ ಅಪ್ಲೈ ಮಾಡಬಹುದಾಗಿರುತ್ತೆ, ಅಥವಾ ಸಂಪೂರ್ಣವಾಗಿ ಆ ಒಂದು ಕಾನೂನುಗಳನ್ನ ಅಲ್ಲಿಂದ ಅಪ್ಲೈ ಮಾಡದ ರೀತಿಯಲ್ಲೂ ಕೂಡ ಒಂದು ಪ್ರಾವಿಷನ್ ಅನ್ನ ನೀಡಲಾಗಿರುತ್ತೆ. ಸೊ ಇದು ನಾವು ಸ್ಕೆಡ್ಯೂಲ್ 6 ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ಅಟಾನಮಿಯನ್ನ ತೆಗೆದುಕೊಂಡಾಗ ಅಂದ್ರೆ ಸ್ವಾಯತ್ತತೆ ಹೇಗಿರುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಪಂಚಾಯತ್ಸ್ ಆಕ್ಟ್ 1996 ನ ಅಡಿಯಲ್ಲಿ ಸೆಲ್ಫ್ ಗವರ್ನೆನ್ಸ್ ಥ್ರೂ ಗ್ರಾಮ ಸಭಾ ಫಾರ್ ಪೀಪಲ್ ಲಿವಿಂಗ್ ಇನ್ 5th ಸ್ಕೆಡ್ಯೂಲ್ಡ್ ಏರಿಯಾಸ್, ಅಂದ್ರೆ 5ನೇ ಸ್ಕೆಡ್ಯೂಲ್ಡ್ ಏರಿಯಾದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರ ಒಂದು ಗವರ್ನೆನ್ಸ್ ಆಡಳಿತವನ್ನ ನಾವು ಸೆಲ್ಫ್ ಗವರ್ನೆನ್ಸ್ ಅಂತ ಹೇಳ್ತೇವೆ, ಸ್ವಯಂ ಆಡಳಿತ ಅಂತ ಹೇಳ್ತೇವೆ. ಸೊ ಈ ಒಂದು ಆಡಳಿತವನ್ನ ಯಾವ ಒಂದು ವ್ಯವಸ್ಥೆಯ ಮುಖಾಂತರ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ಗ್ರಾಮ ಸಭೆಗಳ ಮುಖಾಂತರ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಇನ್ನು 6th ಸ್ಕೆಡ್ಯೂಲ್ಗೆ ಬಂದಾಗ ಗ್ರೇಟರ್ ಅಟಾನಮಿ ಕಂಪೇರ್ ಟು 5th ಸ್ಕೆಡ್ಯೂಲ್, ಅಂದ್ರೆ 5ನೇ ಸ್ಕೆಡ್ಯೂಲ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ ಹೆಚ್ಚಿನ ಸ್ವಾಯತ್ತತೆಯನ್ನ ನಾವು 6th ಸ್ಕೆಡ್ಯೂಲ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಅಡ್ವಾಂಟೇಜ್ ಅಂದ್ರೆ ಈ ಒಂದು ಸ್ವಾಯತ್ತತೆ ಹೆಚ್ಚಿರುವ ಕಾರಣದಿಂದ ಲಡಾಖ್ ಈಗ 6th ಸ್ಕೆಡ್ಯೂಲ್ ಅನ್ನ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಆಟೋನಾಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಹ್ಯಾವ್ ಮಚ್ ವೈಡರ್ ಪವರ್ಸ್ ಕಂಪೇರ್ ಟು ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ಸ್. ಅಂದ್ರೆ ಈ ಒಂದು ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ಸ್ಗಳಿಗೆ ಅಂದ್ರೆ ಬುಡಕಟ್ಟು ಅಡ್ವೈಸ್ ಮಾಡ್ತಕ್ಕಂಥ ಒಂದು ಸಮಿತಿಗಳೇನಿರ್ತವೆ ಅದಕ್ಕೆ ನಾವು ಕಂಪೇರ್ ಮಾಡಿದಾಗ ಅಥವಾ ಹೋಲಿಕೆ ಮಾಡಿದಾಗ ಆಟೋನಾಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಏನಿರುತ್ತೆ ಸೊ ಅದಕ್ಕೆ ಹೆಚ್ಚಿನ ಅಧಿಕಾರವನ್ನ 6ನೇ ಒಂದು ಸ್ಕೆಡ್ಯೂಲ್ ಅಲ್ಲಿ ನೀಡಲಾಗಿರುತ್ತೆ. ಸೊ ಇಷ್ಟು ನಮಗೆ 5th ಸ್ಕೆಡ್ಯೂಲ್ ಮತ್ತೆ 6th ಸ್ಕೆಡ್ಯೂಲ್ಗೆ ಸಂಬಂಧಪಟ್ಟಂತೆ ಡಿಫ್ರೆನ್ಸಸ್ ಗೊತ್ತಿರಬೇಕಾಗಿರುತ್ತೆ. ಸೊ ಲಡಾಖ್ ಇವಾಗ ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು 6ನೇ ಒಂದು ಸ್ಕೆಡ್ಯೂಲ್ ಅನ್ನ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರವನ್ನ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಅಲ್ಲಾಗಿರ್ತಕ್ಕಂಥ ಇದು ಸುದ್ದಿಯಲ್ಲಿಕ್ಕೆ ಪ್ರಮುಖ ಕಾರಣವೇನು ಅಂದ್ರೆ ಜೆನ್ಜಿ ರೆವಲ್ಯೂಷನ್. ಸೊ ಇತ್ತೀಚೆಗೆ ಸೊ ಯಾವ ರೀತಿ ನೇಪಾಳದಲ್ಲಿ ಜೆನ್ಜಿ ಈ ಒಂದು ಪ್ರತಿಭಟನೆ ಅಥವಾ ಆಂದೋಲನವನ್ನ ಮಾಡಿರ್ತಾರೆ, ಸೊ ಅದೇ ರೀತಿಯ ಹೆಚ್ಚು ಕಡಿಮೆ ಅದೇ ರೀತಿಯ ಕ್ರಾಂತಿಯಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಯುವ ಕಾರ್ಯಕರ್ತರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುವ ಕಾರಣದಿಂದ ಸೊ ಇದು ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ರೆಸ್ಪಾನ್ಸ್ ಆಫ್ ದಿ ಗವರ್ನಮೆಂಟ್, ಸರ್ಕಾರದ ಪ್ರತಿಕ್ರಿಯೆ ಏನು, ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ ಅಂತ ನಾವು ನೋಡೋದಾದ್ರೆ, ಸೊ ದೇ ಫಾರ್ಮ್ಡ್
ಹೈ ಪವರ್ಡ್ ಕಮಿಟಿ ಫಾರ್ ಡೈಲಾಗ್, ಅಂದ್ರೆ ಮಾತುಕತೆಗಾಗಿ ಕೇಂದ್ರ ಸರ್ಕಾರ ಒಂದು ಉನ್ನತಾಧಿಕಾರದ ಸಮಿತಿಯನ್ನ ರಚನೆ ಮಾಡಲಾಗಿರುತ್ತೆ. ಪ್ರಾಮಿಸ್ಡ್ ಇನ್ಕ್ರೀಸ್ಡ್ ST ರಿಸರ್ವೇಶನ್ ಅಂಡ್ ರಿಕ್ರೂಟ್ಮೆಂಟ್ ಡ್ರೈವ್ಸ್, ಅಂದ್ರೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತೆ ನೇಮಕಾತಿಗಳನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಭರವಸೆಯನ್ನ ಕೂಡ ನೀಡಲಾಗಿರುತ್ತೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಅಬೌಟ್ ಲಡಾಖ್. ಸೊ ಲಡಾಖ್ ತುಂಬಾ ಸುದ್ದಿಯಲ್ಲಿರುವ ಕಾರಣದಿಂದ ಸೊ ಅದ್ರ ಬಗ್ಗೆ ನಮಗೆ ಮಿನಿಮಮ್ ಎಷ್ಟು ಮಾಹಿತಿ ಗೊತ್ತಿರಬೇಕು ಅದನ್ನ ಕೂಡ ನಾವು ಇಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಫಸ್ಟ್ ಅದರ ಲೊಕೇಶನ್ ಇಂದ ನಾವು ಪ್ರಾರಂಭ ಮಾಡೋಣ. ಅದಿರ್ತಕ್ಕಂಥ ಸ್ಥಳ ಎಲ್ಲಿ ಅಂದ್ರೆ ನಾರ್ದರ್ನ್ ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದ ಉತ್ತರದಲ್ಲಿ ಟುವರ್ಡ್ಸ್ ದಿ ನಾರ್ದರ್ನ್ ಪಾರ್ಟ್ ಅಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಚೈನಾ ಇನ್ ದ ಸೆನ್ಸ್ ಟಿಬೆಟ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಪಾಕಿಸ್ತಾನ್ ಮತ್ತು ಹಿಮಾಚಲ ಪ್ರದೇಶದೊಂದಿಗೆ ತನ್ನ ಗಡಿಗಳನ್ನ ಹಂಚಿಕೊಳ್ತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಭೂ ಪ್ರದೇಶ ಟೆರೈನ್ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಹೈ ಆಲ್ಟಿಟ್ಯೂಡ್ ಕೋಲ್ಡ್ ಡೆಸರ್ಟ್ ಅನ್ನ ಹೊಂದಿರುತ್ತೆ. ಅಂದ್ರೆ ಎತ್ತರದ ಒಂದು ಶೀತ ಮರುಭೂಮಿಗಳನ್ನ ಹೊಂದಿರುತ್ತೆ. ರಗಡ್ ಮೌಂಟೇನ್ಸ್ ಅನ್ನ ಹೊಂದಿರುತ್ತೆ. ಅಂದ್ರೆ ಹೊರಟಾಗಿರ್ತಕ್ಕಂಥ ಒಂದು ಪರ್ವತಗಳು, ಗ್ಲೇಷಿಯರ್ಗಳು ಇರುತ್ತೆ, ಹಿಮ ನದಿಗಳು ಹೆಚ್ಚಾಗಿರುತ್ತೆ. ಮತ್ತೆ ಅಲ್ಲಿರ್ತಕ್ಕಂಥ ವೆಜಿಟೇಷನ್ ಅಥವಾ ಸಸ್ಯವರ್ಗ ಅಂತಕ್ಕಂಥದ್ದು ತುಂಬಾ ಸ್ಪಾರ್ಸ್ ಆಗಿರುತ್ತೆ. ಸ್ಪಾರ್ಸ್ ಅಂದ್ರೆ ತುಂಬಾ ಅದು ತುಂಬಾ ಒಟ್ಟಿಗೆ ಇರೋದಿಲ್ಲ, ತುಂಬಾ ವಿರಳವಾಗಿ ಅಥವಾ ದೂರದಲ್ಲಿ ನಾವು ಈ ಒಂದು ಸಸ್ಯವರ್ಗವನ್ನ ನಾವು ಕಾಣಬಹುದಾಗಿರುತ್ತೆ. ಸೊ ಇದರ ಒಂದು ಜಿಲ್ಲೆಗಳು ಯಾವುದು ಅಂದ್ರೆ ಲೇ ಮತ್ತೆ ಕಾರ್ಗಿಲ್, ಇವೆರಡು ಕೂಡ ಲಡಾಖ್ನ ಜಿಲ್ಲೆಗಳಾಗಿರ್ತವೆ. ಸೊ ಇಲ್ಲಿ ಹರಿತಕ್ಕಂಥ ನದಿಗಳು ಯಾವುದು ಅಂದ್ರೆ ಇಂಡಸ್, ಜಂಜ್ಕರ್ ಮತ್ತೆ ಶ್ಯಾಕ್ ಅಂತಕ್ಕಂಥ ಒಂದು ನದಿಗಳು ಈ ಒಂದು ಭಾಗದಲ್ಲಿ ಹರಿತಕ್ಕಂಥದ್ದು. ಹಾಗಿದ್ರೆ ಇದು ನಮಗೆ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್ ಆಗಿರುತ್ತೆ. ಬಿಕಾಸ್ ಇದು ಚೀನಾಗೂ ಮತ್ತು ಪಾಕಿಸ್ತಾನಕ್ಕೆ ತುಂಬಾ ಹತ್ತಿರವಾಗಿರುವ ಕಾರಣದಿಂದ, ಕಾರ್ಯತಂತ್ರದ ಕಾರಣದಿಂದ ಕೂಡ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಆಗಿರುತ್ತೆ. ಸೊ ಬಿಕಾಸ್ ಇಟ್ ಶೇರ್ಸ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ವಿತ್ ಚೀನಾದೊಂದಿಗೆ ಈ ಒಂದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ಯನ್ನ ಹಂಚಿಕೊಂಡಿರ್ತಕ್ಕಂಥ ಒಂದು ಭೂಭಾಗ ಇದಾಗಿರುತ್ತೆ. ಸೊ ಹೋಮ್ ಟು ಕೀ ಇಂಡಿಯನ್ ಆರ್ಮಿ ಫಾರ್ಮೇಶನ್ ಅಂಡ್ ಏರ್ ಬೇಸ್, ಅಂದ್ರೆ ನಮ್ಮ ಭಾರತ ದೇಶದ ಸೇನೆಗೆ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ನೆಲೆಯಾಗಿರುವ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಮೂಲ ಸೌಕರ್ಯ ಯೋಜನೆಗಳನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ BRO ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಸೊ ಇವರು ಶಿಂಕುಲಾ ಟನಲ್ ಅನ್ನ ನಿರ್ಮಾಣ ಮಾಡಿರ್ತಾರೆ, ಜೋಜಿಲಾ ಟನಲ್ ಅನ್ನ ನಿರ್ಮಾಣ ಮಾಡಿರ್ತಾರೆ, ಮತ್ತೆ ಅಟಲ್ ಟನಲ್ ಅನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇವೆಲ್ಲ ಕೂಡ ಲಡಾಖ್ ನಲ್ಲಿ ಆಗಿರ್ತಕ್ಕಂಥ ಇತ್ತೀಚಿನ ಒಂದು ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರುತ್ತೆ. ಸೊ ಅದರ ಜೊತೆಗೆ 2019ರಲ್ಲಿ ಈ ಪಾಯಿಂಟ್ ಅನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಜಮ್ಮು ಮತ್ತು ಕಾಶ್ಮೀರದಿಂದ ಸಪರೇಟ್ ಮಾಡ್ತಾರೆ ಅಥವಾ ಬೇರ್ಪಡಿಸಿದ ನಂತರ ಇದನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ನಾಮಕರಣ ಮಾಡ್ತಾರೆ. ಅಂಡ್ ದೇರ್ ಇಸ್ ನೋ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಂದ್ರೆ ಈ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಯಾವುದೇ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ಈ ಕಾನೂನುಗಳನ್ನ ಮಾಡ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಕಾನೂನುಗಳನ್ನ ಮಾಡ್ತಕ್ಕಂಥ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರೋದಿಲ್ಲ. ಗವರ್ನ್ಡ್ ಬೈ ಲೆಫ್ಟಿನೆಂಟ್ ಗವರ್ನರ್ ಅಂಡ್ ಹಿಲ್ ಕೌನ್ಸಿಲ್ಸ್, ಅಂದ್ರೆ ಇಲ್ಲಿ ಆಡಳಿತ ಹೇಗೆ ನಡೆಯುತ್ತೆ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಮತ್ತೆ ಹಿಲ್ ಕೌನ್ಸಿಲ್ಗಳ ಮುಖಾಂತರ ಇಲ್ಲಿ ಆಡಳಿತ ನಡೆಯುತ್ತೆ. ಸೊ ಯಾವುದೇ ವಿಧಾನಸಭೆಯನ್ನ ಈ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ನೀಡಲಾಗಿರೋದಿಲ್ಲ. ಸೊ ಇಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ನ ಒಂದು ರಿಲಿಜಿಯನ್, ಯಾವ ಒಂದು ಧರ್ಮಕ್ಕೆ ಹೆಚ್ಚಾಗಿ ಸೇರಿರ್ತಾರೆ ಅಂದ್ರೆ 90% ಇನ್ಕ್ಲೂಡಿಂಗ್ ಬುದ್ಧಿಸ್ಟ್, 90% ಬೌದ್ಧರು. ಸೊ ಲೇ ಅಲ್ಲಿ ಈ ಒಂದು ಬುದ್ಧಿಸಮ್ ಅನ್ನ ನಾವು ಜಾಸ್ತಿ ನೋಡಬಹುದಾಗಿರುತ್ತೆ. ಸೊ ಕಾರ್ಗಿಲ್ ನಲ್ಲಿ ನಾವು ಶಿಯಾ ಮುಸ್ಲಿಂಗಳನ್ನ ಹೆಚ್ಚಾಗಿ ಕಾಣಬಹುದಾಗಿರುತ್ತೆ. ಸೊ ಇವ್ರು ಮಾತಾಡ್ತಕ್ಕಂಥ ಲ್ಯಾಂಗ್ವೇಜಸ್ ಅಥವಾ ಭಾಷೆಗಳು ಯಾವುದು ಅಂದ್ರೆ ಲಡಾಖಿ, ಬಾಲ್ಟಿ, ಪುರಿಗ್ ಮತ್ತೆ ಶೀನಾ ಅಂತಕ್ಕಂಥ ಭಾಷೆಗಳನ್ನ ಇವರು ಹೆಚ್ಚಾಗಿ ಅಲ್ಲಿ ಬಳಕೆ ಮಾಡ್ತಾರೆ. ಸೊ ಇಲ್ಲಿರ್ತಕ್ಕಂಥ ಕೆಲವೊಂದು ಕಲ್ಚರಲ್ ಹೆರಿಟೇಜ್, ಸಾಂಸ್ಕೃತಿಕ ಪರಂಪರೆಗಳೇನು ಅಂದ್ರೆ ಅಲ್ಲಿ ಸಾಕಷ್ಟು ಮೊನೆಸ್ಟ್ರಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಹೆಮಿಸ್ ಮತ್ತೆ ತಿಕ್ಸೆಯಲ್ಲಿ ನಾವು ಈ ಒಂದು ಮೊನೆಸ್ಟ್ರಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಆಚರಣೆ ಮಾಡ್ತಕ್ಕಂಥ ಫೆಸ್ಟಿವಲ್ಸ್ ಅಥವಾ ಹಬ್ಬಗಳನ್ನ ನಾವು ನೋಡೋದಾದ್ರೆ ಲೋಸಾರ್ ಮತ್ತೆ ಸಿಂಧು ದರ್ಶನ್ ಅಂತಕ್ಕಂಥದ್ದು ಅವರ ಫೇಮಸ್ ಆಗಿರ್ತಕ್ಕಂಥ ಫೆಸ್ಟಿವಲ್ಸ್ ಆಗಿರುತ್ತೆ. ಅದಾದ್ಮೇಲೆ ಅವರು ಒಂದು ಮೆಡಿಸಿನಲ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಅದನ್ನ ನಾವು ಟಿಬೇಟನ್ ಮೆಡಿಸಿನಲ್ ಸಿಸ್ಟಮ್ ಅಂತ ಹೇಳ್ತೇವೆ ಅಥವಾ ಟಿಬೇಟಿಯನ್ ಔಷಧ ಒಂದು
ಒಂದು ಪ್ರಾಕ್ಟೀಸ್ ಅನ್ನ ಕೂಡ ಮಾಡ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಅಲ್ಲಿ ನಾವು ಹೆಚ್ಚಾಗಿ ಸ್ನೋ ಲೆಪರ್ಡ್ ಅನ್ನ ನೋಡ್ಬೋದಾಗಿರುತ್ತೆ. ಹಿಮಚಿರತೆ ಹೆಚ್ಚಾಗಿ ಕಂಡು ಬರುತ್ತೆ, ಹಿಮಾಲಯನ್ ಐಬೆಕ್ಸ್ ಹೆಚ್ಚಾಗಿ ಕಂಡು ಬರುತ್ತೆ, ಮತ್ತೆ ಬ್ಲೂ ಶೀಪ್ ಅಥವಾ ನೀಲಿ ಕುರಿಯನ್ನ ಕೂಡ ನಾವು ಅಲ್ಲಿ ಹೆಚ್ಚಾಗಿ ಕಾಣಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಅಲ್ಲಿ ಕ್ಲೈಮೇಟ್ ಅಂತಕ್ಕಂಥದ್ದು ತುಂಬಾ ಫ್ರೆಜೈಲ್ ಆಗಿರುತ್ತೆ, ತುಂಬಾ ದುರ್ಬಲದಿಂದ ಕೂಡಿರುತ್ತೆ. ಕಾರಣ ಏನಂದ್ರೆ ಮೆಲ್ಟಿಂಗ್ ಗ್ಲೇಷಿಯರ್ಸ್ ಅಂದ್ರೆ ಈ ಒಂದು ಜಾಗತಿಕ ತಾಪಮಾನ ಹೆಚ್ಚಾಗುತ್ತಿರುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಹಿಮ ನದಿಗಳು ಕರಗ್ತಾ ಇರ್ತಕ್ಕಂಥದ್ದು, ವಾಟರ್ ಸ್ಕೇರ್ಸಿಟಿ ನೀರಿನ ಕೊರತೆ ಬಹಳ ಜಾಸ್ತಿ ಇರುತ್ತೆ. ಇವನ್ ಟೂರಿಸಂ ಪ್ರೆಷರ್ ಪ್ರವಾಸೋದ್ಯಮದ ಒತ್ತಡವನ್ನ ಕೂಡ ಹೆಚ್ಚಾಗಿ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ನಿಸಾರ್ ಮಿಷನ್ನ ಪ್ರಾಥಮಿಕವಾಗಿ ಅಧ್ಯಯನ ಮಾಡುವ ಗುರಿಯನ್ನು ಹೊಂದಿದೆ. ದ ನಿಸಾರ್ ಮಿಷನ್ ಪ್ರೈಮರ್ಲಿ ಏಮ್ಸ್ ಟು ಸ್ಟಡಿ. ಸೊ ನಿಸಾರ್ ಅಂತಕ್ಕಂಥದ್ದು ಪ್ರಾಥಮಿಕವಾಗಿ ಯಾವುದರ ಅಧ್ಯಯನಕ್ಕಾಗಿ ಇದನ್ನು ಲಾಂಚ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭೂಮಿಯ ಪರಿಸರ ವ್ಯವಸ್ಥೆಗಳು, ಅರ್ತ್ಸ್ ಇಕೋಸಿಸ್ಟಮ್ಸ್, ಮಂಜುಗಡ್ಡೆಗಳು ಅಂದರೆ ಇಲ್ಲಿರ್ತಕ್ಕಂಥ ಒಂದು ಐಸ್ ಶೀಟ್ಗಳು ಮತ್ತೆ ನೈಸರ್ಗಿಕ ಅಪಾಯಗಳು, ನ್ಯಾಚುರಲ್ ಅಜಾರ್ಟ್ಸ್ ಏನಿರುತ್ತೆ, ಸೊ ಇದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಮಿಷನ್ ಅನ್ನು ನಾವು ನಿಸಾರ್ ಮಿಷನ್ ಅಂತ ಹೇಳ್ತೇವೆ. ಹಾಗಿದ್ರೆ ನಿಸಾರ್ ಮಿಷನ್ ಅಂತಕ್ಕಂಥದ್ದು ಯಾಕೆ ಸುದ್ದಿಯಲ್ಲಿದೆ? ಸೊ ನಿಸಾರ್ ಮಿಷನ್ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಇದು ಲಾಂಚ್ ಮಾಡಿದ ನಂತರ, ಬಹಳ ಇತ್ತೀಚೆಗೆ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು, ಇದನ್ನ ಲಾಂಚ್ ಮಾಡಿದ ನಂತರ ಫಸ್ಟ್ ರಡಾರ್ ಇಮೇಜಸ್ ಆಫ್ ದಿ ಅರ್ತ್ ಸರ್ಫೇಸ್ ಅನ್ನ ಕಳಿಸಿರುತ್ತೆ. ಅಂದ್ರೆ ಭೂಮಿಯ ಮೊಟ್ಟ ಮೊದಲ ಮೇಲ್ಮೈ ಚಿತ್ರಗಳನ್ನ ಇದು ಮೊಟ್ಟ ಮೊದಲ ಬಾರಿಗೆ ಕಳಿಸಿರುತ್ತೆ. ಸೊ ಇದು ಕಳಿಸಿರ್ತಕ್ಕಂಥದ್ದು ಮೇನೆ ಅಂತಕ್ಕಂಥ ಒಂದು ಪ್ರದೇಶ, ಅಲ್ಲಿರ್ತಕ್ಕಂಥ ಒಂದು ಡೆಸರ್ಟ್, ಅದನ್ನ ನಾವು ಮೌಂಟ್ ಡೆಸರ್ಟ್ ಐಲ್ಯಾಂಡ್ ಅಂತ ಹೇಳ್ತೇವೆ. ಸೊ ಈ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಎಕ್ಸಾಕ್ಟ್ಲಿ ಇದೇ ಇಮೇಜ್ ಅನ್ನ ಅದು ಕಳಿಸಿರ್ತಕ್ಕಂಥದ್ದು. ಸೊ ಮೇನ್ ಅಂತಕ್ಕಂಥ ಒಂದು ಪ್ಲೇಸ್ ಅನ್ನ ಇದು ಚಿತ್ರದ ಮುಖಾಂತರ ಅಥವಾ ಚಿತ್ರದ ರೂಪದಲ್ಲಿ ಸೆರೆ ಹಿಡಿದು ತನ್ನ ಮೊಟ್ಟ ಮೊದಲ ಡೇಟಾ ಆಗಿ ಭೂಮಿಗೆ ಕಳಿಸಿರುತ್ತೆ. ಸೊ ನಿಸಾರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅಂತ ಕರಿತೇವೆ. ಸೊ ಇದೊಂದು ಸ್ಯಾಟಲೈಟ್ ಆಗಿರುತ್ತೆ, ಇದೊಂದು ಉಪಗ್ರಹವಾಗಿರುತ್ತೆ. ಇದನ್ನ ನಮ್ಮ ಇಸ್ರೋ ಮತ್ತೆ ನಾಸಾದವರು ಇಬ್ಬರು ಜಂಟಿಯಾಗಿ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಇದು ನಮ್ಮ ಭೂಮಿಯ ಮೊಟ್ಟ ಮೊದಲ ರೆಡಾರ್ ಚಿತ್ರಗಳನ್ನ ಈಗ ನಮಗೆ ಕಳಿಸಿಕೊಟ್ಟಿರುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನಾವು ನೋಡಬಹುದಾಗಿರ್ತಕ್ಕಂಥ ಪ್ರದೇಶಗಳು ಮೌಂಟ್ ಡೆಸರ್ಟ್ ಐಲ್ಯಾಂಡ್ ಮತ್ತೆ ಮೈನ್ ಪ್ರದೇಶಗಳನ್ನ ಈ ಒಂದು ಚಿತ್ರದಲ್ಲಿ ನಾವು ಕಾಣಬಹುದಾಗಿರುತ್ತೆ. ಅದ್ರ ಜೊತೆಗೆ ನಾರ್ತ್ ಡಕೋಟಾ ಪ್ರದೇಶವನ್ನ ಕೂಡ ಈ ಒಂದು ಚಿತ್ರದಲ್ಲಿ ಕಾಣಬಹುದಾಗಿರುತ್ತೆ. ಹಾಗಿದ್ರೆ ಇದರ ಕೆಪಾಸಿಟೀಸ್ ಏನು, ನಿಸಾರ್ನ ಸಾಮರ್ಥ್ಯಗಳು ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಡಿಟೆಕ್ಟ್ಸ್ ಫೀಚರ್ಸ್ ಆಸ್ ಸ್ಮಾಲ್ ಆಸ್ 15 ಫೀಟ್ ಅಂದ್ರೆ 15 ಅಡಿಗಳಷ್ಟು ಚಿಕ್ಕದಾಗಿರ್ತಕ್ಕಂಥ ಒಂದು ಭೂಲಕ್ಷಣಗಳನ್ನ ಕೂಡ ಇದು ಪತ್ತೆ ಹಚ್ಚತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಅಂಡ್ ಡಿಫ್ರೆನ್ಶಿಯೇಟ್ಸ್ ಬಿಟ್ವೀನ್ ನ್ಯಾಚುರಲ್ ವೆಜಿಟೇಷನ್, ಹ್ಯೂಮನ್ ಸೆಟಲ್ಮೆಂಟ್ಸ್ ಅಂಡ್ ಅಗ್ರಿಕಲ್ಚರಲ್ ಪ್ಯಾಟರ್ನ್ಸ್ ಅಂದ್ರೆ ನೈಸರ್ಗಿಕವಾಗಿರ್ತಕ್ಕಂಥ ಭೂಪ್ರದೇಶಗಳು ಯಾವುದು, ಮಾನವ ನಿರ್ಮಿತವಾಗಿರ್ತಕ್ಕಂಥ ಭೂಪ್ರದೇಶಗಳು ಯಾವುವು, ಕೃಷಿ ಪ್ರದೇಶಗಳು ಯಾವುವು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಕೂಡ ಈ ಒಂದು ನಿಸಾರ್ ಸ್ಯಾಟಲೈಟ್ಗೆ ನೀಡಲಾಗಿರುತ್ತೆ. ಹಾಗಿದ್ರೆ ಇದು ಏನನ್ನ ಮಾನಿಟರ್ ಮಾಡುತ್ತೆ, ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಯಾವ ವ್ಯವಸ್ಥೆಗಳನ್ನ ಇದು ನಿರ್ವಹಣೆ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಡಿಫಾರೆಸ್ಟೇಷನ್ ಮತ್ತೆ ವೆಟ್ಲ್ಯಾಂಡ್ ಲಾಸ್ ಅಂದ್ರೆ ಅರಣ್ಯ ನಾಶ ಆಗ್ತಕ್ಕಂಥದ್ದು, ಮತ್ತೆ ಜೌಗು ಭೂಮಿಗಳ ಒಂದು ನಷ್ಟ ಏನಿದೆ, ಸೊ ಇದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಕಾರ್ಯಾಚರಣೆ ಆಗಿರುತ್ತೆ. ಕ್ರಾಪ್ ಗ್ರೋತ್ ಮತ್ತೆ ಲ್ಯಾಂಡ್ ಡಿಗ್ರೇಡೇಷನ್ ಅಂದ್ರೆ ಬೆಳೆಗಳನ್ನ ಬೆಳೀತಕ್ಕಂಥದ್ದು, ಯಾವ ಪ್ಯಾಟರ್ನ್ ಅಲ್ಲಿ ಕೃಷಿಗಳನ್ನ ಮಾಡ್ತಾ ಇದ್ದಾವೆ, ಮತ್ತು ಲ್ಯಾಂಡ್ ಡಿಗ್ರೇಡೇಷನ್ ಅಂದ್ರೆ ಭೂಮಿಯ ಸವಕಳಿ ಅಂತ ಹೇಳ್ತೇವೆ. ಸವಕಳಿ ಅಂದ್ರೆ ನಾವು ಇರ್ತಕ್ಕಂಥ ಒಂದು ಅರಣ್ಯ ಪ್ರದೇಶವನ್ನ ನಾಶ ಮಾಡಿ ಅದನ್ನ ಬೇರೆ ಕೆಲಸಗಳಿಗೆ ಬಳಸೋದನ್ನ ನಾವು ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಹೇಳ್ತೇವೆ. ಸೊ ಆ ರೀತಿಯ ಭೂಮಿಯ ನಷ್ಟ ಹೇಗಾಗ್ತಾ ಇದೆ ಅದನ್ನು ಕೂಡ ಅಧ್ಯಯನ ಮಾಡಲಾಗುತ್ತೆ. ಸೊ ಕೆಲವೊಂದು ನ್ಯಾಚುರಲ್ ಡಿಸಾಸ್ಟರ್ಸ್, ನೈಸರ್ಗಿಕ ವಿಪತ್ತುಗಳು ಲೈಕ್ ಅರ್ತ್ ಕ್ವೇಕ್ಸ್ ಭೂಕಂಪಗಳು, ಲ್ಯಾಂಡ್ ಸ್ಲೈಡ್ಸ್ ಅಂದ್ರೆ ಭೂಕುಸಿತಗಳು, ಮತ್ತೆ ಫ್ಲಡ್ಸ್ ಅಥವಾ ಪ್ರವಾಹಗಳನ್ನ ಕೂಡ ಮಾನಿಟರ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಹಾಗಿದ್ರೆ ಇದನ್ನ ನಾವು ಲಾಂಚ್ ಮಾಡಿದ್ ಯಾವಾಗ, ಇದು ಲಾಂಚ್ ಆಗಿರ್ತಕ್ಕಂಥದ್ದು ಜುಲೈ 30, 2025ರಲ್ಲಿ ಇಸ್ರೋ ವತಿಯಿಂದ ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ರಡಾರ್ ಸಿಸ್ಟಮ್ ಏನು, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಫಸ್ಟ್ ಸ್ಯಾಟಲೈಟ್ ಟು ಕ್ಯಾರಿ
ಬೋತ್ ಎಲ್ ಬ್ಯಾಂಡ್ ಮತ್ತು ಎಸ್ ಬ್ಯಾಂಡ್, ಅಂದರೆ ಈ ಒಂದು ರೆಡಾರ್ನಲ್ಲಿ ಎರಡು ಬ್ಯಾಂಡ್ಸ್ ಇರುತ್ತೆ. ಒಂದನ್ನು ಎಲ್ ಬ್ಯಾಂಡ್ ಅಂತ ಕರಿತೇವೆ, ಇನ್ನೊಂದನ್ನು ಎಸ್ ಬ್ಯಾಂಡ್ ಅಂತ ಕರಿತೇವೆ. ಎಲ್ ಬ್ಯಾಂಡನ್ನು ಡಿಸೈನ್ ಮಾಡಿರ್ತಕ್ಕಂಥವರು ನಾಸಾದವರು, ಎಸ್ ಬ್ಯಾಂಡನ್ನು ಡಿಸೈನ್ ಮಾಡಿರ್ತಕ್ಕಂಥವರು ಇಸ್ರೋದವರು. ಎಲ್ ಬ್ಯಾಂಡ್ ಮತ್ತು ಎಸ್ ಬ್ಯಾಂಡ್ ಎರಡನ್ನ ಹೊಂದಿರತಕ್ಕಂಥ ಮೊಟ್ಟ ಮೊದಲ ಉಪಗ್ರಹವಾಗಿ ನಾವು ನಿಸಾರನ್ನು ನೋಡ್ಬೋದಾಗಿರುತ್ತೆ. ಸೊ ನಿಸಾರ್ ಅಂತಕ್ಕಂಥದ್ದು ಅರ್ತ್ ಅಬ್ಸರ್ವೇಷನ್ ಇನಿಷಿಯೇಟಿವ್ ಆಗಿರುತ್ತೆ. ಅಂದರೆ ಮೇಜರ್ಲಿ ಇದು ಭೂಮಿಯನ್ನು ವೀಕ್ಷಣೆ ಮಾಡಲಿಕ್ಕೆ ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ದಿನಾಂಕ ನಾನು ಆಲ್ರೆಡಿ ಹೇಳಿದ್ದೇನೆ. ಇದನ್ನು GSLV F-16ನ ಮುಖಾಂತರ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಇದನ್ನು ಉಡಾವಣೆ ಮಾಡಲಾಗಿರುತ್ತೆ. ಸೊ ಇದು 747 ಕಿಲೋಮೀಟರ್ ಆಲ್ಟಿಟ್ಯೂಡನ್ನು ತಲುಪಿರುತ್ತೆ. ಸೊ ಇದನ್ನು ಸನ್ ಸಿಂಕ್ರೋನಸ್ ಆರ್ಬಿಟಲ್ಲಿ ಇದನ್ನು ಸೇರಿಸಲಾಗಿರುತ್ತೆ. ಸನ್ ಸಿಂಕ್ರೋನಸ್ ಅಂದರೆ ಏನು ಅನ್ನೋದನ್ನ ಮುಂದೆ ಹೇಳ್ತಾನೆ. ಸೊ ಅಲ್ಲಿಗೆ ನಿಸಾರ್ ಅಂತಕ್ಕಂಥದ್ದನ್ನ ಯಾವ ಕಕ್ಷೆಗೆ ಸೇರಿಸಲಾಗಿರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಸನ್ ಸಿಂಕ್ರೋನಸ್ ಕಕ್ಷೆಗೆ ಸೇರಿಸಲಾಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರ ಡ್ಯೂರೇಷನ್ ಅಂದರೆ ಎಷ್ಟು ವರ್ಷಗಳ ಕಾಲ ಇದು ನಮಗೆ ಡೇಟಾವನ್ನ ಕಳಿಸುತ್ತೆ ಅಂತ ನಾವು ನೋಡೋದಾದ್ರೆ 5 ಇಯರ್ಸ್ವರೆಗೂ ಇದನ್ನ ಡಿಸೈನ್ ಮಾಡಲಾಗಿರುತ್ತೆ. ಸೊ ಈಗ ಈ ಕಕ್ಷೆಗಳು ಅಂತ ಹೇಳಿದೆ, ಸನ್ ಸಿಂಕ್ರೋನಸ್ ಅಂತ ಹೇಳಿದೆ. ಈ ರೀತಿಯಾಗಿ ಯಾವ ಯಾವ ಕಕ್ಷೆಗಳು ಇರುತ್ತೆ ಎಲ್ಲದರ ಬಗ್ಗೆ ನಾನಿಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೇನೆ. ಸೊ ಮೊದಲನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸನ್ ಸಿಂಕ್ರೋನಸ್ ಅಂತ ಹೇಳ್ತೇವೆ. ಸೊ ಇದನ್ನೇ ನಾನು ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಪೋಲಿಂದ ಪೋಲ್ಗೆ ಅಂದ್ರೆ ಒಂದು ಧ್ರುವದಿಂದ ಇನ್ನೊಂದು ಧ್ರುವಕ್ಕೆ ಅದು ತಿರುಗ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಅದನ್ನ ಸನ್ ಸಿಂಕ್ರೋನಸ್ ಅಂತ ಕರಿತೇವೆ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ನಾನು ಮುಂದೆ ಹೇಳ್ತೇನೆ. ಇನ್ನೊಂದನ್ನ ಜಿಯೋ ಸ್ಟೇಷನರಿ ಅಂತ ಹೇಳ್ತೇವೆ. ಸೊ ಈ ಒಂದು ಆರ್ಬಿಟ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ ಅದನ್ನ ಜಿಯೋ ಸ್ಟೇಷನರಿ ಅಂತ ಹೇಳ್ತೇವೆ. ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಲೋ ಅರ್ತ್ ಆರ್ಬಿಟ್ ಅಂತ ಒಂದು ಬರುತ್ತೆ, ಇನ್ನೊಂದನ್ನ ಮೀಡಿಯಂ ಲೋ ಅರ್ತ್ ಆರ್ಬಿಟ್ ಅಂತ ಬರುತ್ತೆ. ಸೊ ಇವೆಲ್ಲವನ್ನ ಕೂಡ ನಾನು ಇವಾಗ ಒಂದೊಂದೇ ಸಪರೇಟ್ ಆಗಿ ಡಿಸ್ಕಸ್ ಮಾಡ್ತೀನಿ. ಮೊದಲನೇದನ್ನ ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಹೇಳೋದಾದ್ರೆ ಭೂಮಿಯ ಕೆಳಕಕ್ಷೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಭೂಮಿಯ ಕೆಳಕಕ್ಷೆ ಅಂದ್ರೆ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಅದನ್ನ ನಾವು ಲಾಂಚ್ ಮಾಡಿದ್ರೆ ಅದನ್ನ ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತೀವಿ ಅಂದ್ರೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 100 ಕಿಲೋಮೀಟರ್ಸ್ನಿಂದ 2000 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಇದ್ದರೆ ಅದನ್ನ ನಾವು ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ದಿಸ್ ಇಸ್ ಅವರ್ ಅರ್ತ್ ಸರ್ಫೇಸ್, ನಮ್ಮ ಭೂಮಿಯ ಮೇಲ್ಮೈ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ಇಲ್ಲಿಂದ ಮಿನಿಮಮ್ 100 ಕಿಲೋಮೀಟರ್ ಡಿಸ್ಟೆನ್ಸ್ ಅಥವಾ ಮ್ಯಾಕ್ಸಿಮಮ್ 2000 ಕಿಲೋಮೀಟರ್ ಡಿಸ್ಟೆನ್ಸ್ಗೆ ನಾವು ಒಂದು ಲಾಂಚ್ ಅನ್ನ ಮಾಡಿದ್ರೆ ಸೊ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಲೋ ಅರ್ತ್ ಆರ್ಬಿಟ್ ಅಂತ ಕರಿತೇವೆ. ಸೊ ಈ ಒಂದು ಲೋ ಅರ್ತ್ ಆರ್ಬಿಟ್ ಅಂತಕ್ಕಂಥದ್ದು ಭೂಮಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥದ್ದು. ಸೊ ನಮ್ಮ ಭೂಮಿಯನ್ನ ನಿರಂತರವಾಗಿ ಕವರೇಜ್ ಮಾಡಲಿಕ್ಕೆ ಸೊ ಈ ಒಂದು ಲೋ ಅರ್ತ್ ಆರ್ಬಿಟ್ ಅಂತಕ್ಕಂಥದ್ದು ನಮಗೆ ತುಂಬಾ ಸುಲಭವಾಗಿರುತ್ತೆ. ಸೊ ಇದರ ವೆಲಾಸಿಟಿ ಎಷ್ಟಿರುತ್ತೆ ಅಂದ್ರೆ 6.9 to 7.84 ಕಿಲೋಮೀಟರ್ ಪರ್ ಸೆಕೆಂಡ್, ಅಂದ್ರೆ ಪ್ರತಿ ಸೆಕೆಂಡಿಗೆ 6.9 ರಿಂದ 7.84 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಅದು ಭೂಮಿಯನ್ನ ಸುತ್ತಾಕುತ್ತೆ. ಅಂಡ್ ಪೀರಿಯಡ್ ಅಂದ್ರೆ ಇದು ಒಂದು ಸುತ್ತು ಬರಲಿಕ್ಕೆ 86 ರಿಂದ 127 ನಿಮಿಷಗಳಲ್ಲಿ ಒಂದು ಪೀರಿಯಡ್ ಅನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಆರ್ಬಿಟ್ ಇದಾಗಿರುತ್ತೆ. ಸೊ ಎರಡನೇದನ್ನ ನಾವು ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂತ ಹೇಳ್ತೇವೆ. ಜಿಯೋ ಸಿಂಕ್ರೋನಸ್ ಅರ್ತ್ ಆರ್ಬಿಟ್ ಅಂತ ಹೇಳ್ತೇವೆ. ಸೊ ಜಿಯೋ ಸಿಂಕ್ರೋನಸ್ ಅಂದ್ರೆ ನಮ್ಮ ಭೂಮಿಯ ಮೇಲ್ಮೈನಿಂದ 35,786 ಕಿಲೋಮೀಟರ್ಗಿಂತ ಅಷ್ಟು ವ್ಯಾಪ್ತಿಗೆ ಲಾಂಚ್ ಮಾಡಿದ್ರೆ 35,786. ಪ್ರೀವಿಯಸ್ಲಿ ನಾವು ನೋಡಿದ್ದು ಕೇವಲ 100 ಕಿಲೋಮೀಟರ್ಸ್ನಿಂದ 2000 ಕಿಲೋಮೀಟರ್ಸ್, ಅದನ್ನ ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತೇವೆ. ಸೊ ಜಿಯೋ ಸಿಂಕ್ರೋನಸ್ ಅರ್ತ್ ಆರ್ಬಿಟ್ ಅಂದ್ರೆ 35,786 ಕಿಲೋಮೀಟರ್ ವ್ಯಾಪ್ತಿಗೆ ಅದನ್ನ ಲಾಂಚ್ ಮಾಡಬೇಕಾಗಿರುತ್ತೆ. ಸೊ ಇದನ್ನ ನಾವು ಯಾಕೆ ಜಿಯೋ ಸಿಂಕ್ರೋನಸ್ ಅಂತ ಕರಿತೀವಿ ಅಂದ್ರೆ ಸೊ ಜಿಯೋ ಅಂದ್ರೆ ಭೂಮಿ, ಸಿಂಕ್ರೋನಸ್ ಅಂದ್ರೆ ಹೊಂದಾಣಿಕೆ, ಅಂದ್ರೆ ಭೂಮಿಯ ತಿರುಗುವಿಕೆಗೆ ಸಂಬಂಧಪಟ್ಟಂತೆ ಅದನ್ನ ಹೊಂದಾಣಿಕೆ ಮಾಡಿರ್ತಾರೆ. ಭೂಮಿ ಹೇಗೆ ತಿರುಗುತ್ತೆ ಅದೇ ಸ್ಪೀಡಲ್ಲೇ ತಿರುಗುವ ಹಾಗೆ ಅದನ್ನ ಮ್ಯಾಚ್ ಮಾಡಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಇದನ್ನ ನಾವು ಜಿಯೋ ಸಿಂಕ್ರೋನಸ್ ಅಂತ ಕರಿತೇವೆ. ಸೊ ಇದು ಆರ್ಬಿಟಲ್ ವೆಲಾಸಿಟಿ ಎಷ್ಟಿರುತ್ತೆ ಅಂದ್ರೆ 3 ಕಿಲೋಮೀಟರ್ ಪರ್ ಸೆಕೆಂಡ್, ಅಂದ್ರೆ ಒಂದು ಸೆಕೆಂಡ್ಗೆ ಅದು 3 ಕಿಲೋಮೀಟರ್ ವ್ಯಾಪ್ತಿಯನ್ನ ಅದು ಮೂವ್ ಮಾಡುತ್ತೆ. ಅಂಡ್ ದಟ್ ಯು ನೀಡ್ ಟು ರಿಮೆಂಬರ್ ದಟ್ ಜಿಯೋ ಸಿಂಕ್ರೋನಸ್ ಅಂದ್ರೆ ಇಮ್ಯಾಜಿನ್ ದಿಸ್ ಇಸ್ ಆರ್ ಅರ್ತ್, ಇಮ್ಯಾಜಿನ್ ದಿಸ್ ಇಸ್ ಆರ್ ಸ್ಯಾಟಲೈಟ್. ಸೊ ಎರಡೂ ಕೂಡ ಸೇಮ್ ಸ್ಪೀಡ್ ಅಲ್ಲೇ ತಿರುಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಸೊ ನಮ್ಮ ಒಂದು ಸ್ಯಾಟಲೈಟ್ ಅಂತಕ್ಕಂಥದ್ದು ಭೂಮಿಯ ಒಂದು ನಿರ್ದಿಷ್ಟ ಪ್ರದೇಶವನ್ನ ನಿರಂತರವಾಗಿ ಅದು ವಾಚ್ ಮಾಡ್ತಾ ಇರುತ್ತೆ. ಸೊ ಈ ರೀತಿಯ ಒಂದು ಆರ್ಬಿಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂತ ಹೇಳ್ತೇವೆ. ಸೊ ಈ ಒಂದು
ಆರ್ಬಿಟಲ್ ಇರ್ತಕ್ಕಂಥ ಸ್ಯಾಟಲೈಟ್ಗಳು ಕಂಟಿನ್ಯೂಸ್ ವ್ಯೂ ಆಫ್ ದಿ ಸೇಮ್ ಏರಿಯಾ, ಅಂದರೆ ಒಂದೇ ನಿರ್ದಿಷ್ಟ ಪ್ರದೇಶವನ್ನು ನಿರಂತರವಾಗಿ ನನಗೆ ತೋರಿಸ್ತಾ ಇರುತ್ತೆ. ಕಾರಣ ಏನು ಅಂದರೆ ಭೂಮಿ ಯಾವ ಸ್ಪೀಡಲ್ಲಿ ತಿರುಗ್ತಾ ಇದೆ ಆ ಆರ್ಬಿಟ್ ಅಥವಾ ಆ ಒಂದು ಸ್ಯಾಟಲೈಟ್ ಕೂಡ ಅದೇ ಸ್ಪೀಡಲ್ಲಿ ಮೂವ್ ಆಗೋದ್ರಿಂದ ನನಗೆ ಒಂದೇ ಒಂದು ಪ್ರದೇಶವನ್ನು ನಿರಂತರವಾಗಿ ತೋರಿಸ್ತಾ ಇರುತ್ತೆ. ಸೊ ಮೇಕಿಂಗ್ ಇಟ್ ಎಕ್ಸ್ಟ್ರೀಮ್ಲಿ ವ್ಯಾಲ್ಯೂಬಲ್ ಫಾರ್ ಕಮ್ಯುನಿಕೇಷನ್ ಮತ್ತು ವೆದರ್ ಫೋರ್ಕಾಸ್ಟಿಂಗ್, ಅಂದರೆ ನಮ್ಮ ಸಂವಹನ ಮತ್ತು ಹವಾಮಾನ ಮುನ್ಸೂಚನೆಗೆ ಸಂಬಂಧಪಟ್ಟಂತೆ ಸೊ ನಮಗೆ ಈ ಒಂದು ಜಿಯೋಸಿಂಕ್ರೋನಸ್ ಅರ್ತ್ ಆರ್ಬಿಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ, ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಕರಿತೇವೆ. ಸೊ ಇದನ್ನು ನಾವು ಇನ್ ಶಾರ್ಟ್ ಏನಂತ ಕರಿತೀವಿ ಅಂದರೆ ಸೊ MEA ಅಂತ ಕರಿತೇವೆ. ಸೊ ಮೀಡಿಯಂ ಅರ್ತ್ ಆರ್ಬಿಟ್ ಅಂದರೆ 200 ಕಿಲೋಮೀಟರ್ಸ್ಗಿಂತ ಜಾಸ್ತಿ, 35,786 ಕಿಲೋಮೀಟರ್ಗಿಂತ ಕಡಿಮೆ. ನೋಡಿ 35,786 ಇರುತ್ತೆ, ಇದು 35,786 ಮಧ್ಯದಲ್ಲಿದ್ದಾಗ ಅದನ್ನು ನಾವೇನಂತ ಕರಿತೀವಿ ಅಂದರೆ ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಕರಿತೇವೆ. ಸೊ ಇದು ಯೂಶಲಿ ಒಂದು ಪೀರಿಯಡ್ ಕಂಪ್ಲೀಟ್ ಮಾಡಲಿಕ್ಕೆ 12 hours ತಗೊಳ್ಳುತ್ತೆ. ಮುಂಚೆ ಆಗಿದ್ರೆ 24 hours ಇತ್ತು. ಯಾವುದು ಜಿಯೋಸಿಂಕ್ರೋನಸ್ ಬಂದಾಗ 24 hours ಅದು ಆರ್ಬಿಟ್ ಮಾಡ್ತಾ ಇತ್ತು. ಸೊ ಈಗ ಇದು 12 ಗಂಟೆಗಳ ಒಂದು ಆರ್ಬಿಟ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಲಿಯೋ ಲೋ ಅರ್ತ್ ಆರ್ಬಿಟ್ ಮತ್ತೆ ಜಿಯೋಸಿಂಕ್ರೋನಸ್ ಆರ್ಬಿಟ್ ಇದರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಕಕ್ಷೆಯನ್ನು ನಾವು ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಕರೀತೇವೆ. ಸೊ ಇದು ಈ ಒಂದು ಮೀಡಿಯಂ ಅರ್ತ್ ಆರ್ಬಿಟ್ ಅಂತಕ್ಕಂಥದ್ದು ನಮಗೆ ಇನ್ಫಾರ್ಮೇಶನ್ ಅಂಡ್ ಹ್ಯಾವ್ ಹೈಯರ್ vantage point, implying that it takes fewer satellites to provide full coverage of the earth. ಅಂದರೆ ಭೂಮಿಯ ಸಂಪೂರ್ಣ ವ್ಯಾಪ್ತಿಯನ್ನು ನಮಗೆ ತೋರಿಸಲಿಕ್ಕೆ ಇದು ಕಡಿಮೆ ಉಪಗ್ರಹಗಳನ್ನು ಬಳಕೆ ಮಾಡ್ತಕ್ಕಂಥ ಒಂದು ಕಕ್ಷೆ ಆಗಿರುತ್ತೆ. ಸೊ ಕಡಿಮೆ ಉಪಗ್ರಹಗಳಿಂದ ಹೆಚ್ಚಿನ ಭೂಮಿಯ ವ್ಯಾಪ್ತಿಯನ್ನು ನಾವು ಕವರ್ ಮಾಡಬೇಕಾಗಿದ್ದಲ್ಲಿ ಈ ಮೀಡಿಯಂ ಅರ್ತ್ ಆರ್ಬಿಟ್ ಅನ್ನು ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಮೋಲ್ನಿಯಾ ಆರ್ಬಿಟ್ ಅಂತ ಕರಿತೇವೆ. ಸೊ ಮೋಲ್ನಿಯಾ ಆರ್ಬಿಟ್ ಅಂತಕ್ಕಂಥದ್ದು ಸ್ವಲ್ಪ ಈ ಥರ ತುಂಬ ಎಲಿಪ್ಟಿಕಲ್ ಆಗಿರುತ್ತೆ, ಅಂದರೆ ತುಂಬ ಹೆಚ್ಚಿನ ಗೋಳಾಕಾರದಲ್ಲಿರ್ತಕ್ಕಂಥ ಒಂದು ಆರ್ಬಿಟ್ ಆಗಿರುತ್ತೆ. ಸೊ ಇದು ನಮ್ಮ ಸಮಭಾಜಕ ವೃತ್ತಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ 63.4 ಡಿಗ್ರಿ ಇನ್ಕ್ಲಿನೇಷನ್ನ ಒಂದು ಕಕ್ಷೆಗೆ ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಇದನ್ನು ನಾವು ಮೋಲ್ನಿಯಾ ಆರ್ಬಿಟ್ ಅಂತ ಹೇಳ್ತೇವೆ. ಸೊ ಮೋಲ್ನಿಯಾ ಆರ್ಬಿಟ್ ಅಂತಕ್ಕಂಥದ್ದು ಆಸ್ ಐ ಟೋಲ್ಡ್ ಯು ಬಿಫೋರ್ ತುಂಬ ಎಲಿಪ್ಟಿಕಲ್ ಆರ್ಬಿಟ್ ಆಗಿರುತ್ತೆ, ಅಂದರೆ ತುಂಬ ಗೋಳಾಕಾರವಾಗಿರ್ತಕ್ಕಂಥ ಆರ್ಬಿಟ್ ಆಗಿರುತ್ತೆ. ಟು ಪ್ರೊವೈಡ್ ಕಮ್ಯುನಿಕೇಷನ್ಸ್ ಆ್ಯಂಡ್ ರಿಮೋಟ್ ಸೆನ್ಸಿಂಗ್ ಕವರೇಜ್ ಓವರ್ ಹೈ ಲ್ಯಾಟಿಟ್ಯೂಡ್ಸ್, ಅಂದರೆ ಎತ್ತರದ ಒಂದು ಲ್ಯಾಟಿಟ್ಯೂಡ್ಸ್ಗಳಲ್ಲಿ ನಮಗೆ ಈ ಕಮ್ಯುನಿಕೇಷನ್ ಮತ್ತು ರಿಮೋಟ್ ಸೆನ್ಸಿಂಗ್ ಕವರೇಜನ್ನು ನೀಡಲಿಕ್ಕೆ ನಾವು ಮೋಲ್ನಿಯಾ ಆರ್ಬಿಟನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಸ್ಯಾಟಲೈಟ್ಸ್ ಪ್ಲೇಸ್ಡ್ ಇನ್ ಮೋಲ್ನಿಯಾ ಆರ್ಬಿಟ್ಸ್ ಆರ್ ಮೇನ್ಲಿ ಯೂಸ್ಡ್ ಫಾರ್ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್, ಅಂದರೆ ದೂರದರ್ಶನದ ಪ್ರಸಾರ ಮಾಡಲಿಕ್ಕೆ, ಮಿಲಿಟರಿ ಕಮ್ಯುನಿಕೇಷನ್ ನಮ್ಮ ಒಂದು ಸೈನ್ಯದ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ, ವೆದರ್ ಮಾನಿಟರಿಂಗ್ ಅಂದರೆ ಹವಾಮಾನವನ್ನು ನಾವು ನಿಯಂತ್ರಣ ಮಾಡ್ತಕ್ಕಂಥದ್ದು, ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂದರೆ ಡಿಸಾಸ್ಟರ್ಗಳು ಆಗುವುದಕ್ಕಿಂತ ಮುಂಚೆ ಮುನ್ಸೂಚನೆ ವ್ಯವಸ್ಥೆಗಳೇನಿರುತ್ತೆ. ಸೊ ಈ ರೀತಿಯ ಒಂದು ಬೆನಿಫಿಟ್ಸ್ಗಾಗಿ ನಾವು ಯೂಸ್ ಮಾಡ್ತಕ್ಕಂಥ ಆರ್ಬಿಟ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಮೋಲ್ನಿಯಾ ಆರ್ಬಿಟ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಬರುತ್ತೆ ಸನ್ ಸಿಂಕ್ರೋನಸ್ ಆರ್ಬಿಟ್ ಅಂತ ಕರಿತೇವೆ. ಸೊ ಈಗ ನಿಸಾರ್ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಅದು ಸನ್ ಸಿಂಕ್ರೋನಸ್ ಆರ್ಬಿಟ್ ಆಗಿರುತ್ತೆ. ಸೊ ಇಲ್ಲಿ ಸನ್ ಸಿಂಕ್ರೋನಸ್ ಆರ್ಬಿಟ್ನಲ್ಲಿ ಆ ಒಂದು ಸ್ಯಾಟಲೈಟ್ ಏನಿರುತ್ತೆ ಪೋಲಿಂದ ಪೋಲ್ಗೆ, ಧ್ರುವದಿಂದ ಇನ್ನೊಂದು ಧ್ರುವಕ್ಕೆ ಅದು ರೊಟೇಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬಹುಶಃ ಇದು ಸೂರ್ಯನ ಬೆಳಕು ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸನ್ ಡೈರೆಕ್ಷನ್ಗೆ ಸಂಬಂಧಪಟ್ಟಂತೆ ಆ ಒಂದು ಆರ್ಬಿಟ್ ಅಥವಾ ಕಕ್ಷೆಯನ್ನು ಆ ಒಂದು ಕಕ್ಷೆಗೆ ಸೇರಿಸ್ತಕ್ಕಂಥದ್ದನ್ನು ನಾವು ಸನ್ ಸಿಂಕ್ರೋನಸ್ ಆರ್ಬಿಟ್ ಅಂತ ಕರಿತೇವೆ. ಸೊ ಸನ್ ಸಿಂಕ್ರೋನಸ್ ಆರ್ಬಿಟ್ ಅಲ್ಲಿ ಈಸ್ ಪರ್ಟಿಕ್ಯುಲರ್ಲಿ ಕೈಂಡ್ ಆಫ್ ಪೋಲಾರ್ ಆರ್ಬಿಟ್ ಅಂತ ಕರಿತೇವೆ. ಪೋಲಾರ್ ಅಂದ್ರೆ ನಮಗೆ ಗೊತ್ತು, ಒಂದು ಧ್ರುವದಿಂದ ಇನ್ನೊಂದು ಧ್ರುವಕ್ಕೆ ಇರ್ತಕ್ಕಂಥದ್ದನ್ನ ನಾವು ಪೋಲಾರ್ ಆರ್ಬಿಟ್ ಅಂತ ಕರಿತೇವೆ. ಸೊ ಈ ಒಂದು ಆರ್ಬಿಟ್ ಅಲ್ಲಿ ಇರ್ತಕ್ಕಂಥ ಒಂದು ಸನ್ ಸಿಂಕ್ರೋನಸ್ ಸ್ಯಾಟಲೈಟ್ಸ್ ಏನಿರುತ್ತೆ ಸಿಂಕ್ರೊನೈಸ್ ಟು ಆಲ್ವೇಸ್ ಬಿ ಇನ್ ಸೇಮ್ ಫಿಕ್ಸ್ಡ್ ಪೊಸಿಷನ್ ರಿಲೇಟೆಡ್ ಟು ಸನ್, ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಂತೆ, ಸೂರ್ಯನ ಒಂದು ತಿರುಗುವಿಕೆಗೆ ಸಂಬಂಧಪಟ್ಟಂತೆ ಅದು ಸೇಮ್ ಫಿಕ್ಸ್ಡ್ ಪೊಸಿಷನ್ ಅಲ್ಲಿ ಇರುವ ಹಾಗೆ ಅದನ್ನ ಡಿಸೈನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಜಿಯೋಸಿಂಕ್ರೋನಸ್ ಅಂತ ಹೇಳಿದಾಗ ಭೂಮಿ ಯಾವ ಸ್ಪೀಡಲ್ಲಿ ತಿರುಗುತ್ತೆ ಅದೇ ಸ್ಪೀಡ್ಗೆ ಈ ಸ್ಯಾಟಲೈಟ್ ರೊಟೇಷನ್ ಅನ್ನ ಕೂಡ ಅಡ್ಜಸ್ಟ್ ಮಾಡಿರ್ತಾರೆ. ಈಗ ಸನ್ ಸಿಂಕ್ರೋನಸ್ ಅಂದ್ರೆ ಸೂರ್ಯನ ಒಂದು ತಿರುಗುವಿಕೆ ಹೇಗಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ ಸ್ಪೀಡ್ಗೆ ಅದನ್ನ ಮ್ಯಾಚ್ ಮಾಡಿದ್ರೆ ಅದನ್ನ ನಾವು ಸನ್ ಸಿಂಕ್ರೋನಸ್ ಆರ್ಬಿಟ್ ಅಂತ ಹೇಳ್ತೇವೆ. ಸೊ ದೇ ಕ್ಯಾನ್ ಕವರ್ ದಿ ಎಂಟೈರ್ ಪ್ಲಾನೆಟ್ ಅಂಡ್ ಪಿರಿಯಾಡಿಕಲಿ ಪ್ರೊವೈಡ್ ರೆಪಿಟೇಟಿವ್ ಕವರೇಜ್, ಅಂದ್ರೆ ಪೂರ್ತಿ ಭೂಮಿಯನ್ನ ಕವರ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರುತ್ತೆ.
ಆಗಿರುತ್ತೆ. ಸೊ ಪದೇ ಪದೇ ರಿಪಿಟೇಟಿವ್ ಅಂದರೆ ಪುನರಾವರ್ತಿತ ಡೇಟಾವನ್ನು ನಮಗೆ ಕಡಿಮೆ ಸಮಯದಲ್ಲಿ ಕೊಡ್ತಕ್ಕಂಥ ಒಂದು ಆರ್ಬಿಟ್ ಆಗಿರುತ್ತೆ. ಸೊ ಇದನ್ನ ಪ್ರೈಮರ್ಲಿ ಯೂಸ್ ಮಾಡ್ತಕ್ಕಂಥದ್ದು ಇಮೇಜಿಂಗ್ ಅಂದರೆ ದೃಶ್ಯಗಳನ್ನು ಸೆರೆ ಹಿಡಿಯುವ ಕಾರಣದಿಂದ ರೆಕಾಯ್ನಸೆನ್ಸ್ ಅಂದರೆ ಇವಾಗ ಎನಿಮಿ ಕಂಟ್ರೀಸ್ ಏನು ಮಾಡ್ತಾ ಇದ್ದಾವೆ ಅದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಈ ಒಂದು ಆರ್ಬಿಟ್ ಅನ್ನು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ವೆದರ್ ಅಥವಾ ಹವಾಮಾನವನ್ನ ನಿಖರವಾಗಿ ಪತ್ತೆ ಹಚ್ಚಲಿಕ್ಕೆ ನಾವು ಸನ್ ಸಿಂಕ್ರೋನಸ್ ಆರ್ಬಿಟ್ ಅನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ನಿಸ್ಸಾರ್ನ ಆಬ್ಜೆಕ್ಟಿವ್ಸ್ ಏನು ಅಂತ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಇನ್ನು ಸ್ವಲ್ಪ ಬ್ರೀಫ್ ಆಗಿ ಹೇಳೋದಾದ್ರೆ ಇಕೋಸಿಸ್ಟಮ್ ಡಿಸ್ಟರ್ಬೆನ್ಸ್ ಅಂದರೆ ನಮ್ಮ ಪರಿಸರ ವ್ಯವಸ್ಥೆಗೆ ಆಗ್ತಕ್ಕಂಥ ಅಡಚಣೆಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು, ಲ್ಯಾಂಡ್ ಡಿಫಾರ್ಮೇಷನ್, ಐಸ್ ಶೀಟ್ ಮತ್ತು ನ್ಯಾಚುರಲ್ ಹಜಾರ್ಡ್ಸ್ಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು, ಸಾಯಿಲ್ ಮಾಯ್ಶ್ಚರ್ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶ, ವೆಟ್ಲ್ಯಾಂಡ್ ಚೇಂಜಸ್ ಜೌಗು ಪ್ರದೇಶಗಳಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ, ಕ್ರಾಪ್ ಗ್ರೋತ್ ಬೆಳೆಗಳ ಒಂದು ಬೆಳವಣಿಗೆ ಆಗಿರ್ಬೋದು, ಅರ್ಬನ್ ಎಕ್ಸ್ಪ್ಯಾನ್ಷನ್ ನಗರಗಳ ಒಂದು ವಿಸ್ತರಣೆಗೆ ಸಂಬಂಧಪಟ್ಟಂತೆ, ಅಂಡ್ ಸಪೋರ್ಟ್ ಕ್ಲೈಮೇಟ್ ಚೇಂಜ್ ಸ್ಟಡೀಸ್ ಹವಾಮಾನ ಬದಲಾವಣೆ ಅಧ್ಯಯನಗಳಿಗೆ ಇದು ಬೆಂಬಲ ಮಾಡುತ್ತೆ. ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ವಿಪತ್ತುಗಳಿಗೆ ನಾವು ಪೂರ್ವ ಸನ್ನದ್ಧತೆಯನ್ನು ಹೊಂದಿರತಕ್ಕಂಥದ್ದು, ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂದರೆ ಸಂಪನ್ಮೂಲಗಳ ಒಂದು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಇದು ನಮಗೆ ಸಪೋರ್ಟ್ ಮಾಡುತ್ತೆ. ಅದರ ಜೊತೆಗೆ ಇಟ್ ಪೆನೆಟ್ರೇಟ್ಸ್ ಫಾರೆಸ್ಟ್ ಕೆನೋಪೀಸ್. ಸೊ ಇದಕ್ಕಿರ್ತಕ್ಕಂಥ ಇನ್ನೊಂದು ಕೆಪಾಸಿಟಿ ಏನು ಅಂದರೆ ಈ ಕೆನೋಪಿ ಫಾರೆಸ್ಟ್ ಇರುತ್ತೆ. ಕೆನೋಪಿ ಅಂದ್ರೆ ಮರಗಳು ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮೇಲ್ಛಾವಣಿ ರೀತಿಯಲ್ಲಿ ಅದು ಸಂಪೂರ್ಣವಾಗಿ ಕವರ್ ಆಗಿರುತ್ತೆ. ಸೂರ್ಯನ ಬೆಳಕು ಪೆನೆಟ್ರೇಟ್ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಇರುತ್ತೆ. ಸೊ ಈ ರೀತಿಯ ಒಂದು ಫಾರೆಸ್ಟ್ ಅನ್ನು ನಾವು ಕ್ಯಾನಪಿ ಅಥವಾ ಮೇಲಾವರಣ ಅರಣ್ಯಗಳು ಅಂತ ಹೇಳ್ತೇವೆ. ಸೊ ಈ ಸ್ಯಾಟಲೈಟ್ ಈ ಒಂದು ಮೇಲಾವರಣ ಅರಣ್ಯಗಳನ್ನ ಕೂಡ ಪೆನೆಟ್ರೇಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಟೆಕ್ಟೋನಿಕ್ ಶಿಫ್ಟ್ಗಳನ್ನು ಇದು ಪತ್ತೆ ಹಚ್ಚುತ್ತೆ. ಅಂದ್ರೆ ನಮ್ಮ ಒಂದು ಭೂಫಲಕಗಳ ಒಂದು ಚಲನೆ ಏನಿರುತ್ತೆ ಸೊ ಅದರಲ್ಲಿ ಏನಾದರೂ ಬದಲಾವಣೆಗಳಾಗಿದ್ರೆ ಅದನ್ನು ಪತ್ತೆ ಹಚ್ಚುತ್ತೆ. ಲ್ಯಾಂಡ್ ಸ್ಲೈಡ್ ಭೂಕುಸಿತಗಳು ಮತ್ತೆ ಐಸ್ ಮೂವ್ಮೆಂಟ್ಗಳನ್ನು ಪತ್ತೆ ಹಚ್ಚತಕ್ಕಂಥ ಒಂದು ಸಾಮರ್ಥ್ಯ ಇದು ಹೊಂದಿರುತ್ತೆ. ಸೊ ಇದು ಎಸ್ ಬ್ಯಾಂಡ್ ಅಂತ ಹೇಳಿದೆ. ಎಸ್ ಬ್ಯಾಂಡ್ ಅನ್ನ ಡಿಸೈನ್ ಮಾಡಿರ್ತಕ್ಕಂಥವ್ರು ನಮ್ಮ ಇಸ್ರೋದವರು ಡಿಸೈನ್ ಮಾಡಿರ್ತಕ್ಕಂಥ ಬ್ಯಾಂಡ್ ಆಗಿರುತ್ತೆ. ಈ ಒಂದು ಎಸ್ ಬ್ಯಾಂಡ್ ಏನಿದೆ ಸೆನ್ಸಿಟಿವ್ ಟು ವೆಜಿಟೇಷನ್ ಅಂಡ್ ಸರ್ಫೇಸ್ ಟೆಕ್ಸ್ಚರ್. ವೆಜಿಟೇಷನ್ ಅಂದ್ರೆ ಇಲ್ಲಿರ್ತಕ್ಕಂಥ ಸಸ್ಯವರ್ಗ ಮತ್ತೆ ಮೇಲ್ಮೈ ವಿನ್ಯಾಸ ಏನಿರುತ್ತೆ ಅದಕ್ಕೆ ಸೆನ್ಸಿಟಿವ್ ಆಗಿರುತ್ತೆ. ಐಡಿಯಲ್ ಫಾರ್ ಕ್ರಾಪ್ ಅಂಡ್ ಗ್ರಾಸ್ ಲ್ಯಾಂಡ್ ಮಾನಿಟರಿಂಗ್ ಅಂದ್ರೆ ಬೆಳೆಗಳು ಮತ್ತೆ ಹುಲ್ಲುಗಾವಲುಗಳನ್ನ ಮಾನಿಟರ್ ಮಾಡಲಿಕ್ಕೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಬ್ಯಾಂಡ್ ಅನ್ನ ನಾವು ಎಸ್ ಬ್ಯಾಂಡ್ ಅಂತ ಕರೀತೇವೆ. ಸೊ ಇಟ್ ಎನೇಬಲ್ಸ್ ಪ್ರೀಶಿಯಸ್ ಮ್ಯಾಪಿಂಗ್ ಆಫ್ ನ್ಯಾಚುರಲ್ ಅಂಡ್ ಹ್ಯೂಮನ್ ಆಲ್ಟರ್ಡ್ ಲ್ಯಾಂಡ್ಸ್ಕೇಪ್ಸ್ ಅಂದ್ರೆ ನೈಸರ್ಗಿಕವಾಗಿ ಮತ್ತು ಮಾನವರಿಂದ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಭೂದೃಶ್ಯಗಳೇನಿರುತ್ತೆ ಸೊ ಅದನ್ನ ಮ್ಯಾಪಿಂಗ್ ಮಾಡಲಿಕ್ಕೆ ತುಂಬಾ ಸಕ್ರಿಯವಾಗಿರ್ತಕ್ಕಂಥ ಅಥವಾ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಬ್ಯಾಂಡ್ ಆಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 971. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಹಿಯರ್ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ. ಸೊ ಗೋ ಥ್ರೂ ದ ಕ್ವೆಶನ್. ಸೊ ಐ ಆಮ್ ಆಸ್ಕಿಂಗ್ ದಿ ಕ್ವೆಶನ್ ರಿಗಾರ್ಡಿಂಗ್ ದಿ ರಾಮ್ಸಾರ್ ಸೈಟ್ಸ್. ಯಾವ ಒಂದು ಸ್ಟೇಟ್ ಅಲ್ಲಿ ಆಸ್ ಆನ್ ಡೇಟ್ ಅಧಿಕ ಸಂಖ್ಯೆಯ ರಾಮ್ಸಾರ್ ತಾಣಗಳಿವೆ? ಇದು ಪ್ರಶ್ನೆ ಸಂಖ್ಯೆ 1. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಮ್ಮ ಭಾರತ ದೇಶದಲ್ಲಿ ಆದಾಗ ಯಾರು ವೈಸರಾಯ್ ಆಗಿದ್ದರು? ಸೊ 2 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ next updates. Till then, keep reading. Take care of yourselves and thank you very much for watching this.